ಸೊ ಯಾರೆಲ್ಲ ಡೆಲಿವರಿಗೆ ಹತ್ರ ಇದ್ದೀರಾ ಅಲ್ವಾ, ಡಿಸೆಂಬರಲ್ಲಿ ಆಲ್ಮೋಸ್ಟ್ ನಮಗೆ ಒಂದು 3 4 5 ಜನ ಮಕ್ಕಳು ಇವಾಗ ಆಲ್ರೆಡಿ ಬಂದಿರೋದು, ನಮ್ಮ ಕಮ್ಯುನಿಟಿಗೆ ಸೇರ್ಕೊಂಡಿರೋದು. ಆಕ್ಚುಲಿ ನಮ್ಮ ಅಂದ್ರೆ ಈ ಲೆವೆಲಲ್ಲಿ ಇಲ್ಲದೆ ಇರೋರು ಕೂಡ ಫಸ್ಟ್ ಲೆವೆಲ್ 5 ಡೇ ಸೆಷನ್ ಅಟೆಂಡ್ ಮಾಡಿದವರು ನನ್ನಲ್ಲಿ ಕಂಪ್ಲೀಟ್ಲಿ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಸೊ ಅವರು ಕೂಡ ಮೆಸೇಜ್ ಮಾಡಿದ್ರು, ನಮ್ಮ ಆ, ಗರ್ಭ ಸಂಸ್ಕಾರದಲ್ಲಿ ಹೊಸ ಹೊಸ ಮಕ್ಕಳು ಬರ್ತಾ ಇರೋದನ್ನ ನಾನು ಪೋಸ್ಟ್ ಮಾಡಿದ ಹಾಗೆ, ಮ್ಯಾಮ್ ನಂಗೂ ಮಗು ಆಯ್ತು, ನಂಗೂ ಮಗು ಆಯ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಇದ್ದಾರೆ. ಐ ಫೀಲ್ ವೆರಿ ಹ್ಯಾಪಿ. ಸ್ಟಿಲ್ ಎವ್ರಿ ಒನ್ ಆರ್ ದೇರ್ ಇನ್ ಮೈ ಕಾಂಟ್ಯಾಕ್ಟ್. ಅದನ್ನ ನೋಡ್ಬಿಟ್ಟೆ ನಂಗೆ ಖುಷಿ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇದು ಒಂದು ಲೇಬರ್ ಪ್ರಿಪ್ರೇಷನ್ ಅಲ್ಲ, ಒಟ್ಟು ಲೇಬರ್ ಟೈಮ್ ಅಲ್ಲಿ ಹೇಳುವಂತಹ ಮಂತ್ರ ಇದು. ನಾನು ಇವಾಗ ಫಾರ್ವರ್ಡ್ ಮಾಡಿದ್ನಲ್ವಾ ನಿನ್ನೆ, ಅದು. ಓಕೆ, ಕ್ಷಿತಿರ್ಜಲಂ ವಿಜತ್ತೇಜೋ ವಾಯು ವಿಷ್ಣು ಪ್ರಜಾಪತೆ ಸಗರ್ಭಂ ಸದಾ ತ್ವಂ ಸದಾ ಪಾಂತು ವೈಶಾಲ್ಯಂ ಕ ದಿಶಂತು ತೇ. ಸೊ ಇದು ಈ ಪೂರ್ತಿ ಮಂತ್ರ. ಓಕೆ, 1 2 3 ಸರಿ ಹೇಳ್ಕೊಂಡ್ರೆ ಅವರು ಪ್ರೊನೌನ್ಸ್ ಮಾಡ್ಬೋದು. ಯಾರಾದ್ರೂ ಒಬ್ರು, ಯಾರು ನೀವು ಲೇಬರ್ ಟೈಮಲ್ಲಿ ಇದ್ದಾಗ, ಮೇ ಬಿ ನೀವು ಸಿಸೇರಿಯನ್ ಚೂಸ್ ಮಾಡಿ, ಇಲ್ಲ ನಾರ್ಮಲ್ ಡೆಲಿವರಿ ಚೂಸ್ ಮಾಡಿ, ಯಾವಾಗ ಲೇಬರ್ ಪೇನ್ ಸ್ಟಾರ್ಟ್ ಆಗುತ್ತೋ ಅಥವಾ ನೀವು ಡೆಲಿವರಿಗೆ ಯಾವಾಗ ಹೊರಡ್ತಿರೋ ಆ ಟೈಮಲ್ಲಿ ಈ ಒಂದು ಮಂತ್ರವನ್ನ ನಿಮ್ಮ ಕಿವಿಗೆ ಹೇಳಬೇಕು. ಇಲ್ಲ, ಯಾರಾದ್ರೂ ಇಲ್ಲ, ಯಾರು ಹೇಳ್ತಾ ಇಲ್ಲ ಅಂತಂದ್ರೆ ನೀವೇ ಇದನ್ನ ನೀವು ಹೇಳ್ಕೋಬಹುದು, ಆಯ್ತಾ. ಸೊ ನಿಮ್ಮ ಮಗುವಿಗೆ ಇದರ ಅರ್ಥವನ್ನ ಹೇಳ್ತಾ ಹೋಗಿ, ಪ್ರಜಾಪತಿ, ವಿಷ್ಣು ಮತ್ತು ಕಾರ್ತಿಕೇಯ ಅವರ ಆಶೀರ್ವಾದದಿಂದನೂ ಕೂಡ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಪಂಚಭೂತಗಳು ಕೂಡ ನಮಗೆ ಸಪೋರ್ಟ್ ಮಾಡಿ ನಮ್ಮ ಈ ಜರ್ನಿ ಸುಗಮವಾಗ್ಲಿ, ಡೆಲಿವರಿ ಈಸಿ ಆಗ್ಲಿ, ಮಗು ಆರೋಗ್ಯಪೂರ್ಣವಾಗಿ ಬರ್ಲಿ. ಎಷ್ಟು ಚೈತನ್ಯಯುತವಾಗಿ ಅಂದ್ರೆ ನಮ್ಮ ಕಾರ್ತಿಕೇಯನ ಹಾಗೆ. ಕಾರ್ತಿಕೇಯ ಅಂದ್ರೆ ಎಲ್ಲ ಜೀವಿಗಳನ್ನ ರಕ್ಷಣೆ ಮಾಡುವಂತಹ ಒಬ್ಬ ದೇವರು ಅಲ್ವಾ. ಸೊ ಅವನು ಹುಟ್ಟಿದ್ದೇ ಎಲ್ಲ ಜೀವಿಗಳ ರಕ್ಷಣೆ ಮಾಡೋದಕ್ಕೆ. ಮೇ ಬಿ ನಾನು ಇಲ್ಲಿ ಕೆಲವೊಬ್ಬರಿಗೆ ಕಾರ್ತಿಕೇಯನ ಸ್ಟೋರಿ ಕೂಡ ಹೇಳಿದ್ದೀನಿ ಅಲ್ವಾ. ಫಸ್ಟ್ ಬ್ಯಾಚಸ್ ಅಲ್ಲಿ, ಇನಿಷಿಯಲ್ ಬ್ಯಾಚಸ್ ಅವ್ರಿಗೆ ಹೇಳಿದ್ದೆ ಕಾರ್ತಿಕೇಯನ ಸ್ಟೋರಿ ಏನು ಅಂತ ಹೇಳ್ಬಿಟ್ಟು. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ನೀವೇ ಸರ್ಚ್ ಮಾಡಕ್ ಟ್ರೈ ಮಾಡಿ. ಇದು ಒಂದು ಟಾಸ್ಕ್ ಅಂತ ತಗೊಳ್ಳಿ. ಕಾರ್ತಿಕೇಯ ಯಾಕೆ ಹುಟ್ಟಿದ್ದು, ಅವನ್ ಏನ್ ಮಾಡ್ದ, ಅವನಿಂದ ಏನಾಯ್ತು, ಆಯ್ತಾ, ಜಗತ್ತಿನ ರಕ್ಷಣೆಗೆ ಅವನ್ ಏನ್ ಮಾಡ್ದ, ಅವನ ರೋಲ್ ಏನು, ಅವನ ಹುಟ್ಟಿನ ವಿಷಯ ರಹಸ್ಯ ಏನು ಅಲ್ವಾ, ಯಾವ ರೀತಿ ಹುಟ್ಟದ. ಸೊ ಇದು ಕೂಡ ಒಂದು IVF ತರಾನೇ ಆಗಿದ್ದು ಅವ್ರದ್ದು. ಓಕೆ, ಸೊ ಎಲ್ಲರೂ ಅನ್ಕೋತಾ ಇದ್ದೀರಾ, ಅಯ್ಯೋ ನಂದು IVF ಹೆಂಗ್ ಹೇಳೋದು, ಎಲ್ಲರೂ ಹಂಗ್ ಮಾಡ್ತಾರೆ ಅಂದ್ರೆ ಈ ತರ ಆಗಿದೆಯಲ್ವಾ, ಸೊ IVF ಅವ್ರದ್ದು ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಮಾತಾಡ್ತಾರೆ. ಹಂಗೆಲ್ಲ ಏನಿಲ್ಲ. ಓಕೆ, ಸೊ ಇದು ಮುಂಚಿನ ಕಾಲದಲ್ಲೇ ಇತ್ತು. ಓಕೆ, ಕಾರ್ತಿಕೇಯ ಹುಟ್ಟಿತು ಆಲ್ಮೋಸ್ಟ್ IVF ಪ್ರಾಸೆಸ್ ಆಯ್ತಾ. ಸೊ ಆರ್ಟಿಫಿಷಿಯಲ್ ವೂಂಬ್ ಅಂತ ಕರಿತೇನೆ. ಓಕೆ, ಸೊ ಆ ಥರ ಹುಟ್ಟಿದ್ದು. ಸೊ ಅದೇ ರೀತಿ ಎಲ್ಲರೂ ಕೂಡ ಆ ಒಂದು ಸ್ಟೋರಿನ ಸರ್ಚ್ ಮಾಡಿ ನೋಡಿ, ಆಯ್ತಾ. ಅದಾದ್ಮೇಲೆ ನಂಗೆ ಹೇಳಿ, ಆಯ್ತಾ. ಅದೇ ಟಾಸ್ಕ್ ಅಂತ ತಗೊಂಡ್ಬಿಡಿ. ಓಕೆ, ಸೊ ಕಾರ್ತಿಕೇಯ ಅಂದ್ರೆ ಎಲ್ಲ ಜೀವಿಗಳ ರಕ್ಷಣೆಗೋಸ್ಕರ ಹುಟ್ಟಿದವನು ಅವನು, ಆಯ್ತಾ. ಅದೇ ರೀತಿ ಎಲ್ಲ ಜೀವಿಗಳ ರಕ್ಷಣೆಯನ್ನ ಇನ್ನೂ ಕೂಡ ಪಾಲನೆ ಮಾಡ್ತಾ ಇದ್ದಾನೆ ಅಲ್ವಾ. ಒಂದು ಲೈಕ್ ಸೇನಾಧಿಕಾರಿ ಆ ಥರ ಅವನು ಅಲ್ವಾ. ಸೊ ರಾಜ ಯಾರು, ಆ, ತಂದೆ ತಾಯಿ ಇಬ್ರು ರಾಜ ರಾಣಿ. ಓಕೆ, ಇವರು ಒಂಥರ ಸೇನಾಧಿಪತಿ ಇದ್ದಂಗೆ. ಸೊ ಎಲ್ಲ ಜೀವಿಗಳ ರಕ್ಷಣೆ ಅವನ ಹೊಣೆ ಆಗಿರುತ್ತೆ. ಓಕೆ, ಸೊ ಅದೇ ರೀತಿ ಪರಮೇಶ್ವರ ಮತ್ತು ಪಾರ್ವತಿ ಪರಮೇಶ್ವರ ಇಬ್ಬರ ಮಗು ಆಗಿರುವಂತಹ ಯಾರು ಕಾರ್ತಿಕೇಯನ ರೀತಿಯಲ್ಲಿ ನೀನು ಕೂಡ ಜಗತ್ತನ್ನೇ ಬೆಳಗುವಂತಹ ಜ್ಯೋತಿ ಆಗ್ಬೇಕು, ಜಗತ್ತಿಗೆ ಒಂದು ರಕ್ಷಣೆ ಕೊಡುವಂತಹ ಮಗನಾಗ್ಬೇಕು ಅಥವಾ ಮಗಳಾಗ್ಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರತಿಯೊಂದು ಇದು ಪಂಚಭೂತಗಳು. ಆಕ್ಚುಲಿ ಕಾರ್ತಿಕೇಯ ಬೇಗ ಬೆಳೆಯೋಕೆ ಹೆಲ್ಪ್ ಮಾಡಿದ್ದೆ ಪಂಚಭೂತಗಳು. ಓಕೆ, ಕಾರ್ತಿಕೇಯನ ಪೂರ್ತಿ ನರ್ಚರ್ ಮಾಡಿದ್ದು ಪಂಚಭೂತಗಳು, ಆಯ್ತಾ. ಸೊ ಪಾರ್ವತಿ ದೇವಿ ದೇಹದ ಒಳಗೆ ಬೆಳೆಯುವಂತಹ ಅವಕಾಶ ಇರ್ಲಿಲ್ಲ ಅವನಿಗೆ. ಅದಕ್ಕೋಸ್ಕರ ಎಲ್ಲ ಪಂಚಭೂತಗಳು ಸೇರ್ಬಿಟ್ಟು ಅದನ್ನ, ಆ ಒಂದು ಭ್ರೂಣನ ನರ್ಚರ್ ಮಾಡಿ ಆ ಮಗು ಬರೋದಕ್ಕೆ ಈಸಿ ಆಯ್ತು. ಅದೇ ರೀತಿ ನಮ್ಮ ಮಗು ಬರೋದಕ್ಕೂ ಕೂಡ ಎಲ್ಲ ಪಂಚಭೂತಗಳು ಸೇರಿ ನಮಗೆ ಹೆಲ್ಪ್ ಮಾಡ್ಲಿ, ಆಯ್ತಾ. ಸೊ ಅದೆಲ್ಲದರ ದಯೆಯಿಂದ, ಕೃಪೆಯಿಂದ ನನ್ನ ಮಗು ಆರಾಮವಾಗಿ ಆ ಆರೋಗ್ಯವಾಗಿ ಬರುತ್ತೆ ಅನ್ನುವಂತಹ ಭಾವನೆಯಿಂದ ನೀವು ಇದನ್ನ ಹೇಳ್ಕೋಬೇಕಾಗತ್ತೆ, ಆಯ್ತಾ. ಸೊ ದಿಸ್ ವಿಲ್ ಪ್ರೊಟೆಕ್ಟ್ ಯು, ಆಯ್ತಾ. ಓಕೆ, ಸೊ ಬ್ರಿಲಿಯಂಟ್ ಆಸ್ ಕಾರ್ತಿಕೇಯ ಅಂತ ಹೇಳಿದ್ದಾರೆ ಇದರಲ್ಲಿ, ಆಯ್ತಾ. ಸೊ ಕಾರ್ತಿಕೇಯಂಗೆ ತುಂಬಾ ಬುದ್ಧಿ,
ಆಯ್ತಾ. ಅದಕ್ಕೋಸ್ಕರ ಎಲ್ಲ ಜೀವಿಗಳ ರಕ್ಷಣೆಯ ಹೊಣೆಯನ್ನ ಅವನಿಗೆ ಕೊಟ್ಟಿರೋದು. ಅದಕ್ಕೆ ಅದೇ ಥರ ನಮ್ಮ ಮಗುಗೂ ಕೂಡ ಒಂದು ಒಳ್ಳೆಯ ಉತ್ತಮವಾದ ಆರೋಗ್ಯ ಮತ್ತು ದೃಢವಾದ ದೇಹ, ಮನಸ್ಸು ಅಲ್ವಾ, ನಂಬಿಕೆ, ಆತ್ಮವಿಶ್ವಾಸ ಎಲ್ಲ ಇರುವಂತಹ ಒಂದು ಶ್ರೇಷ್ಠ ಮಗು ಜನ್ಮ ತಾಳ್ಲಿ ಅನ್ನುವಂತಹ ಉದ್ದೇಶ. ಓಕೆ, ಇದನ್ನ ನೀವು ಹೇಳ್ಕೋಬಹುದು ಲೇಬರ್ ಟೈಮಲ್ಲಿ ಕೂಡ. ಸರಿನಾ? ಓಕೆ, ಸೊ ಇನ್ಫಾರ್ಮೇಶನ್ ಆಯಿತು. ಇವಾಗ ಟ್ರಾನ್ಸ್ಫಾರ್ಮೇಶನ್ಗೆ ಬರೋಣ. ಅಲ್ವಾ, ಎಲ್ಲರೂ ಎಂಜಾಯ್ಮೆಂಟ್ಗೆ ರೆಡಿ ಇದ್ದೀರಾ? ಸೊ ಚೆನ್ನಾಗಿ ರೆಡಿಯಾಗಿ ಕುತ್ಕೊಂಡಿದ್ದೀರಾ. ಸೊ ನಾನು ಕೂಡ ಸ್ವಲ್ಪ ಎಫರ್ಟ್ ಹಾಕಿ ಸ್ವಲ್ಪ ಡಿಫ್ರೆಂಟ್ ಆಗಿ ರೆಡಿ ಆಗಿದ್ದೀನಿ ಇವತ್ತು. ಓಕೆ, ಎಸ್. ಸೊ ಲೆಟ್ ಅಸ್ ಸ್ಟಾರ್ಟ್. ಆಯ್ತಾ? ಓಕೆ, ಹಾಯ್, ನಮಸ್ಕಾರ. 7 ಸಂಗೀತ ಅವರೇ, ವೈ ಇಟ್ ಇಸ್ 7? ನಾನು ಕೇಳೋಣ ಅಂತ ಅನ್ಕೊಂಡಿದ್ದೆ. ನನ್ ಮೇಲ್ ಐಡಿ 107 ಓಕೆ ಓಕೆ ಫೈನ್, ಏನಾದ್ರೂ ಇರಬಹುದಾ? ಸೊ ನಮ್ಮ ಪಾಸಿಟಿವ್ ಮಾಮ್ ರಾಜೇಶ್ವರಿ ಅವರಿದ್ದಾರೆ, ನಾರ್ಮಲ್ ಡೆಲಿವರಿ ದಿವ್ಯಾ ಅವರಿದ್ದಾರೆ ಅಲ್ವಾ? ಸೊ ಈ ತರ ನಿಮ್ದೇನಾದ್ರೂ ಸೀಕ್ರೆಟ್ ಇದೆಯಾ ಅಂತ ಕೇಳಿದೆ. ಓಕೆ, ಸೊ 7 ಸಂಗೀತ ಅವರು ಅಂಡ್ ವಿದ್ಯಾ ಮಿಥನ್. ಓಕೆ, ದೆನ್ ರಕ್ಷಿತಾ ಅವರು, ನೇತ್ರ ಐಫೋನ್ ಅವರು, ಓಕೆ, ಸುವರ್ಣ ಅವರು, ಸೂಪರ್ ಮಾಮ್ ರಾಜೇಶ್ವರಿ ಅವರು. ಸೊ ಎಲ್ಲರಿಗೂ ವೆಲ್ಕಮ್ ಟು ದ ಸೆಷನ್. ಸೊ ಎಲ್ಲರೂ ನಿಮ್ಮ ಮುಖಾರದ ವಿಂದಗಳನ್ನು ತೋರಿಸಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಓಕೆ, ಸೊ ಎಲ್ಲ ಓಕೆ, ವಿಡಿಯೋ ಆನ್ ಮಾಡಿ. ಓಕೆ, ಚೆನ್ನಾಗಿರುತ್ತೆ ಇವತ್ತಿನ ಸೆಷನ್ನು. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಬಂದಿದ್ದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ರಾಜೇಶ್. ನಾನು ವಾಯ್ಸ್ ನೋಟ್ ನೋಡಿದ್ದೆ ಲಾಸ್ಟ್ ಮೂಮೆಂಟ್ಗೆ. ಓ ಹೌದಾ, ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ವಿ ಡೋಂಟ್ ಜಡ್ಜ್ ಎನಿ ಒನ್. ಇಫ್ ಯು ವಾಂಟ್, ನೀವು ಹಾಗೆ ಸ್ವಲ್ಪ ತಲೆ ಬಾಚ್ಕೊಂಡು ಆರಾಮಾಗಿ ಕುತ್ಕೊಂಡ್ರೆ ಸಾಕು. ಓಕೆ, ನೋ ವರೀಸ್, ಏನು ಪ್ರಾಬ್ಲಮ್ ಇಲ್ಲ. ಟಚ್ ಅಪ್ ಮಾಡದೇ ಇದ್ರು ತೊಂದರೆ ಇಲ್ಲ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಅಲ್ವಾ? ಹೌ ಮೆನಿ ಆಫ್ ಯು ಆರ್ ಎಕ್ಸೈಟೆಡ್? ಅಲ್ವಾ, ಸುಮಾರು ದಿನ ಆಗಿತ್ತು ನಾವು ಆಕ್ಟಿವಿಟೀಸ್ ಮಾಡಿರ್ಲಿಲ್ಲ, ಅದಕ್ಕೋಸ್ಕರ ಇದು ಒಂದು ನಂಗೆ ಹೊಳಿತು. ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಪಾರ್ಟ್ನರ್ಸ್ ಜೊತೆ ಸೇರ್ಬಿಟ್ಟು ಮಾಡೋದು. ವೈ ಟು ವೇಟ್ ಫಾರ್ ಲೈಫ್ ಪಾರ್ಟ್ನರೇ ಬೇಕು ಅಂತ ಅಲ್ವಾ? ನಮ್ಮ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಇದ್ದಾಗ ಅವ್ರ ಜೊತೆನೂ ಒಂದು ಸೆಷನ್ ಇರ್ಲಿ ಅಂತ ಹೇಳ್ಬಿಟ್ಟು, ರೈಟ್? ಇಲ್ಲ ಅಂದ್ರೆ ಪ್ರತಿ ಸರಿ ಕಾಡ್ಬೇಕಾಗತ್ತೆ ನಮ್ಮ ಪಾರ್ಟ್ನರ್ಸ್ಗೆ, ಅಂದ್ರೆ ಗಂಡಂಗೆ ಅಲ್ವಾ? ಅಯ್ಯೋ ಬನ್ನಿ ಬನ್ನಿ, ಇವತ್ತು ಸೆಷನ್ ಇದೆ, ಬನ್ನಿ ಬನ್ನಿ. ಅವ್ರು ಬರಲ್ಲ, ನಾವು ಬಿಡಲ್ಲ. ಅಲ್ವಾ? ಓಕೆ, ಸೊ ಅದಕ್ಕೆ ಇದರಲ್ಲೇ ಮಾಡಿಬಿಡೋಣ ಸದ್ಯಕ್ಕೆ. ಓಕೆ, ಟಿಲ್ ಕಪಲ್ ಸೆಷನ್ ಸ್ವಲ್ಪ ದೂರ ಇರೋದ್ರಿಂದ ನಾನು ಹೇಳ್ತೀನಿ, ಈ ಸ್ಯಾಟರ್ಡೆ ಆರ್ ಸಂಡೇ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಒನ್. ಓಕೆ, ಯಾರು ಫಸ್ಟ್ ರೆಡಿ ಇದ್ದೀರಾ? ಹೂ ವಿಲ್ ಪರ್ಫಾರ್ಮ್? ಓಕೆ, ಐ ಮೀನ್ ಹಾಸ್ಪಿಟಲ್ ವಿದ್ಯಾ. ಓಕೆ, ಇಟ್ಸ್ ಓಕೆ, ಯು ಕ್ಯಾನ್ ಲಿಸನ್ ವಿದ್ಯಾ ಅವರೇ. ಐ ಥಿಂಕ್ ಅವ್ರು ಹೋದ್ರು ಅನ್ಸುತ್ತೆ. ಓಕೆ, ಪರವಾಗಿಲ್ಲ. ಹೇಳಿ, ಯಾರು ಸ್ಟಾರ್ಟ್ ಮಾಡ್ತೀರಾ? ನಾವು ನೇತ್ರ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಮಾಡಿ. ನೇತ್ರ, ಹಾ, ಓಕೆ, ಸ್ಟಾರ್ಟ್ ಮಾಡಿದ್ರಾ? ಏನ್ ಹೇಳ್ತಾ ಇದ್ದೀರಾ ಇವತ್ತು? ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡಿ, ಅಂದ್ರೆ ಎಲ್ಲರದು ಡಿಫ್ರೆಂಟ್ ಡಿಫ್ರೆಂಟ್ ಅಲ್ವಾ, ಅದಕ್ಕೋಸ್ಕರ. ಒಂದ್ 10 ml ಸೌಂಡ್ಸ್, ಹ್ಮ್. ಆಮೇಲೆ ಒಂದ್ ಸ್ವಲ್ಪ ಕನ್ನಡ ರೈಮ್ಸ್. ಓಕೆ ಓಕೆ, ಗುಡ್. ವೆರಿ ಗುಡ್ ಕಾನ್ಸೆಪ್ಟ್. ಓಕೆ, ಹೇಳಿ. ನೇತ್ರ ಹೇಳ್ತೀರಾ ಫಸ್ಟ್ ನೀವು? ಇಲ್ಲ, ನೀವೇ ನಾನೇ ಸ್ಟಾರ್ಟ್ ಮಾಡಿ. ನಾನು ಸ್ಟಾರ್ಟ್ ಮಾಡಿ. ಹಾ. ಎನಿಮಲ್ ಸೌಂಡ್ಸ್ ಫಸ್ಟ್. ಡಾಗ್, ಹ್ಮ್. ಡಾಗ್ ವೌ 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 ಅಂತ ಅದ್ರ ಮರಿ ಆ ವಾ ಅಂತೆ. ಓಕೆ, ಆಮೇಲೆ ಮಂಕಿ, ಹ್ಮ್ ಕೇಳಿಸ್ಲಿಲ್ಲ ಅನ್ಸುತ್ತೆ. ಮಂಕಿ ಕೇಳಿಸ್ಲ? ಹಾ, ಮತ್ತೆ ಅದ್ರ ಮರಿ ಓಕೆ. ಮಂಕಿ ಮರಿ. ಆಮೇಲೆ ಕೋಳಿ, ಹ್ಮ್. ಕುಕ್ಕೋ ಕುಕ್ಕೋ ಕುಕ್ಕೋ. ಓಕೆ. ಆಮೇಲೆ ಫ್ರಾಗ್ ಫ್ರಾಗ್.
ಓಕೆ, ಸೊ ಎಲ್ಲ ಇಮಿಟೇಟ್ ಮಾಡಿದ್ರಿ, ವೆರಿ ಗುಡ್. ಓಕೆ, ಗುಡ್ ಟ್ರೈ. ಒಂಥರ ಆ, ಬೇರೆ ಕಾನ್ಸೆಪ್ಟ್ ಇಟ್ಕೊಂಡು, ವೆರಿ ಗುಡ್. ಓಕೆ. ನಾನು ಫಸ್ಟ್ ಕ್ಯಾಟ್ ಕೌ ಮತ್ತೆ ಕ್ರೋ ಡಕ್ ಮಾಡ್ತೀನಿ. ಹ್ಮ್ ಕ್ಯಾಟ್ ಮ್ಯಾವ್ ಮ್ಯಾವ್, ಕೌ ಬಂದು ಬಾ, ಓಕೆ. ಕ್ರೋ ಬಂದು ಆ ಆ, ಓಕೆ. ಮತ್ತೆ ಗೋಟ್ ಮೇ ಮೇ, ಡಕ್ ಕ್ವಾಕ್ 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 ಕ್ವಾಕ್. ನೆಕ್ಸ್ಟ್ ನಾವು ಕಿಡ್ಸ್ದು ರೈಮ್ಸ್ ಹೇಳ್ತೀವಿ. ಓಕೆ, ಗುಡ್. ಅದು ತೋಟಕ್ಕೆ ಹೋಗು ತಿಮ್ಮ, ಅದು ಹಾ, ಮದರ್ದು ಸುವರ್ಣ ಅವ್ರು ಹೇಳ್ತಾರೆ, ಕಿಡ್ದು ನಾನು ಹೇಳ್ತೀನಿ. ಓಕೆ, ವೆರಿ ಗುಡ್. ಸ್ಟಾರ್ಟ್ ಮಾಡ್ಲಾ? ಹಾ, ತೋಟಕ್ಕೆ ಹೋಗೋ ತಿಮ್ಮ, ತೋಳ ಬಂದಿತ್ತಮ್ಮ, ಹಸು ಮೇಸೋ ತಿಮ್ಮ, ಹಸು ಹಾದಿತಮ್ಮ, ಒಲೆ ಉರ್ಸು ತಿಮ್ಮ, ಉರಿ ಸುಟ್ಟಿತಮ್ಮ, ಪಾಠ ಬರೆಯೋ ತಿಮ್ಮ, ಬಳಪ ಇಲ್ಲ ಅಮ್ಮ, ಹೂ ಬಿಡಿಸೋ ತಿಮ್ಮ, ಹಾವು ಬಂದಿತಮ್ಮ, ಕಾವಲಿ ತಾರೋ ತಿಮ್ಮ, ಕಾಲು ನೋವು ಅಮ್ಮ, ನೀರು ಸೇದೋ ತಿಮ್ಮ, ಕೈ ನೋವು ಅಮ್ಮ, ಊಟಕ್ಕೆ ಬಾರೋ ತಿಮ್ಮ, ಓಡಿ ಓಡಿ ಬಂದೆ ಬಂದೆ ಅಮ್ಮ. ನಮ್ಮ. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು. ವಾವ್, ಗುಡ್. ದಟ್ ಈಸ್ ದ ಕೋಆರ್ಡಿನೇಷನ್ ಅಲ್ವಾ? ವೆರಿ ಗುಡ್. ಸೊ ಇಬ್ರು. ಇನ್ನೊಂದಿದೆ ಹೇಳು. ಓಕೆ, ಓಕೆ, ಹೇಳಿ ಹೇಳಿ. ಹ್ಮ್ ಹೇಳ ನಿತ್ತವ್ರೆ. ಹಾ ಹೇಳಿ ಹೇಳಿ. 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಎಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದಿರೆತ್ತು, 1 ರಿಂದ 10 ಹೇಗಿತ್ತು? ಊಟದ ಆಟ ಮುಗಿದಿತ್ತು. ವೆರಿ ಗುಡ್, ವೆರಿ ಗುಡ್. ಸೊ ಚೆನ್ನಾಗಿ ಹೇಳಿದ್ರಿ. ಓಕೆ, ವೆರಿ ಗುಡ್ ರೈಮ್ಸ್. ಅಲ್ವಾ, ಮಜಾ ಬಂತು. ಅಲ್ವಾ, ಮಜಾ ಬಂತಲ್ಲ? ಸೊ ಥ್ಯಾಂಕ್ ಯು. ಚೆನ್ನಾಗಿ ಪ್ರಿಪೇರ್ ಆಗಿ ಬಂದು ಹೇಳಿದ್ದೀರಾ. ಯು ಟ್ರೈಡ್ ಈವನ್ ರೈಮ್ಸ್ ಆಲ್ಸೋ, ಮತ್ತೆ ಇಮಿಟೇಟ್ ಕೂಡ ಮಾಡಿದ್ರಿ, ಡಾಗ್, ಕ್ಯಾಟ್ ಅದೆಲ್ಲಾನು. ಸೊ ಇದನ್ನ ಒಂದು ಪೇರೆಂಟಿಂಗ್ ಟಿಪ್ ಇದು. ಓಕೆ, ಸೊ ಪೇರೆಂಟಿಂಗ್ ಅಲ್ಲಿ ಇದು ನೀವು ಇವಾಗಲೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನ, ಒಳ್ಳೇದಾಯ್ತು. ನೆಕ್ಸ್ಟ್ ಮಗು ಬಂದಾಗ್ಲೂ ಇದೆಲ್ಲಾನು ಸ್ಟಾರ್ಟಿಂಗ್ ಇಂದಾನೆ ಮಗುಗೆ ನಾಯಿ ತೋರಿಸ್ಬಿಟ್ಟು ಇದು ನಾಯಿ ಅಂತಾನೆ ಹೇಳ್ಬೇಕು. ಓಕೆ, ಸೊ ನಾವು ಆಲ್ಮೋಸ್ಟ್ ಏನ್ ಮಾಡ್ತೀವಿ, ಮಕ್ಳ ಜೊತೆ ಮಕ್ಳ ತರಾನೇ ಮಾತಾಡಕ್ ಟ್ರೈ ಮಾಡ್ತೀವಿ. ಬಟ್ ಡೋಂಟ್ ಡೂ ದ್ಯಾಟ್. ದೊಡ್ಡವ್ರ ಹತ್ರ ಹೇಗೆ ಎಲ್ಲ ಪದಗಳನ್ನ ಅದೇ ರೀತಿ ಯೂಸ್ ಮಾಡಿ ಮಾತಾಡ್ತೀವಲ್ಲ, ಅದೇ ರೀತಿ ಮಕ್ಕಳ ಜೊತೆನೂ ಆ ಪದಗಳನ್ನ ಯೂಸ್ ಮಾಡ್ತಾ ಮಾಡ್ತಾ ಮಾತಾಡಿ. ಇದು ನಾಯಿ, ಇದು ಬೌಬೌ ಅನ್ನುತ್ತೆ, ಇದು ಹಸು, ಇದು ಮೇಕೆ, ಇದು ಎತ್ತು, ಇದು ಎಮ್ಮೆ. ಎಲ್ಲದಕ್ಕೂ ನಾವೇನ್ ಮಾಡ್ತೀವಿ, ಎಲ್ಲದಕ್ಕೂ ಅಂಬ ಅಲ್ವಾ? ಸೊ ಯಾವ್ದೇ ಆಗ್ಲಿ ಅದು ಅಂಬ ಅಂತು ಅಂದ್ರೆ ಅದು ಅಂಬಾನೆ. ಎಮ್ಮೆನೂ ಅಂಬ ಅನ್ನುತ್ತೆ, ಹಸುನು ಅಂಬ ಅನ್ನುತ್ತೆ, ಎತ್ತು ಅಂಬ ಅನ್ನುತ್ತೆ, ಆಕಳು ಅಂಬ ಅನ್ನುತ್ತೆ, ಎಲ್ಲ ಅಂಬ ಅನ್ನುತ್ತೆ, ಒಟ್ಟು ಅಂಬ ಹಂಗಲ್ಲ. ಸೊ ಇದು ಎತ್ತು, ಇದು ಅಂಬ ಅನ್ನುತ್ತೆ, ಇದು ಎಮ್ಮೆ, ಇದು ಕೋಣ ಅಲ್ವಾ? ಅದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಅದನ್ನ ನಾವು ಹೇಳ್ತಾ ಹೋಗ್ಬೇಕು. ಅವಾಗ ಮಗುಗೆ ಅದು ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ, ಹೆಚ್ಚು ಪದಗಳು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಒಂದು ಹುಳನ, ಎಲ್ಲ ಹುಳಕ್ಕೂ ಒಂಥರ ಯಾವ್ದಾದ್ರು ಒಂದು ಹೆಸರಿಟ್ಬಿಡ್ತಾರೆ, ಇದು ಹುಳ ಅಷ್ಟೇ, ಇಲ್ಲ ಇದು ಮಿಮಿ, ಆಯ್ತಾ? ಮಿಮಿ ಅಂದ್ರೆ ಹುಳ. ಒಟ್ಟದು ಡೇಂಜರ್ ಇರೋದೆಲ್ಲ ಹುಳನೇ, ಆಯ್ತಾ? ಏನು ಇರ್ವೆನು ಹುಳನೇ, ಆ ಏನು ಸ್ನೇಲ್ ಬರುತ್ತಲ್ಲ, ಬಸವನ ಹುಳು, ಅದು ಹುಳನೇ ಅಲ್ವಾ? ಕಂಬಳಿ ಹುಳನೂ ಹುಳನೇ, ಒಟ್ಟು ಹುಳ ಹಂಗಲ್ಲ. ಸೊ ಡಿಫ್ರೆನ್ಶಿಯೇಟ್ ಮಾಡಿ ಕರೆಕ್ಟ್ ಆಗಿ ಪದಗಳನ್ನ ಆ ಮಗುಗೆ ಈ ತರ ಡಿಕ್ಷನರಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು ನಾವು, ಆಯ್ತಾ? ಮಗುವಿನ ಪದಕೋಶಗಳು ಜಾಸ್ತಿ ಆಗ್ತಾ ಹೋಗ್ಬೇಕು. ನಾನು ಹೇಳ್ದಾಗೆ ಆಲ್ಮೋಸ್ಟ್ ಒಂದು 1000 ಡೇಸ್ ಒಳಗೆಲ್ಲ ಚೆನ್ನಾಗಿ ಮಗುಗೆಲ್ಲ ನೆನ್ಪಿಟ್ಕೊಳ್ಳೋ ಶಕ್ತಿ ಇರುತ್ತೆ, ಕಲಿಯೋ ಶಕ್ತಿ ಇರುತ್ತೆ, ಆಸಕ್ತಿ ಇರುತ್ತೆ. ಆ ಆಸಕ್ತಿನ ನಾವು ಇನ್ನೂ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದನ್ನು ಡಿಫ್ರೆನ್ಶಿಯೇಟ್ ಮಾಡಿ ಹೇಳ್ತಾ ಹೋಗ್ಬೇಕು, ಆಯ್ತಾ? ಎಲ್ಲದಕ್ಕೂ ಅದರ ಹೆಸರುಗಳನ್ನ ಹೇಳ್ತಾ ಮಗುಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ, ಆಯ್ತಾ? ಸೊ ಒಂದು ಬಳಪ ಬೇರೆ, ಪೆನ್ ಬೇರೆ, ಪೆನ್ಸಿಲ್ ಬೇರೆ, ಕಲರ್ ಪೆನ್ಸಿಲ್ ಬೇರೆ ಅಲ್ವಾ? ಪ್ರತಿಯೊಂದು ಬಣ್ಣಗಳು ಬೇರೆ, ಆ ಬಣ್ಣಗಳನ್ನು ಅಷ್ಟೇ
ಕನ್ನಡದಲ್ಲಿ ಒಂದ್ಸರಿ ಹೇಳಿ, ಇಂಗ್ಲಿಷಲ್ಲಿ ಒಂದ್ಸರಿ ಹೇಳಿ, ಹಿಂದಿಲಿ ಗೊತ್ತಿದ್ರೆ ಅದರಲ್ಲೂ ಹೇಳಿ, ಇಲ್ಲ ಬೇರೆ ಲ್ಯಾಂಗ್ವೇಜ್ ಗೊತ್ತಿದ್ರೆ ಅದರಲ್ಲೂ ಹೇಳಿ ಅಲ್ವಾ. ಪ್ರತಿ ಸರಿ ಯೂಸ್ ಮಾಡುವಾಗ ಇದು ಒಂದು ಬಾಲು, ಇದು ಯೆಲ್ಲೋ ಕಲರ್ ಇದೆ ಆಯ್ತಾ, ಇದನ್ನೇ ನಾನು ಮತ್ತೆ ತೋರಿಸ್ಬೇಕಾದ್ರೆ ಇದು ಹಳದಿ ಇದೆ ಅಂತ ಹೇಳ್ತೀನಿ ಅಲ್ವಾ. ಹಳದಿ ಬಾಲ್ ಕೊಡು, ಓಕೆ ಯೆಲ್ಲೋ ಕಲರ್ ಬಾಲ್ ಕೊಡು ರೈಟ್. ಇವಾಗ ಎರಡು ಪದ ಯೂಸ್ ಮಾಡ್ದ ಹಾಗಾಯ್ತು ನಾವು ಒಂದಕ್ಕೇನೆ ಅಲ್ವಾ. ಸೊ ಬಾಲ್ ಕೊಡು ಅಂತ ಒಂದ್ಸರಿ ಹೇಳ್ತೀವಿ, ಒಂದ್ಸರಿ ಚೆಂಡು ಕೊಡು ಅಂತ ಹೇಳ್ತೀವಿ. ಸೊ ಈ ತರ ಪ್ರತಿ ಇರೋದ್ರಲ್ಲೇ ಜಾಸ್ತಿ ಪದಗಳನ್ನ ಇಂಟ್ರೊಡ್ಯೂಸ್ ಮಾಡಕ್ ಟ್ರೈ ಮಾಡಿ, ಬೇರೆ ಬೇರೆ ಲ್ಯಾಂಗ್ವೇಜಸ್ನ ಇಂಟ್ರೊಡ್ಯೂಸ್ ಮಾಡಕ್ ಟ್ರೈ ಮಾಡಿ ಅಲ್ವಾ. ಸೊ ಅದರಿಂದ ಮತ್ತೆ ಇವಾಗ ಮಾಡ್ದ ಹಾಗೆ, ಸೊ ಅದು ಯಾವ ರೀತಿ ಸೌಂಡ್ ಮಾಡುತ್ತೆ ಅದನ್ನು ಕೂಡ ನಾವು ಹೇಳೋದು ಅಲ್ವಾ. ಇದರಿಂದ ಮಗುವಿನ ಪದಕೋಶಗಳು ಬೆಳೀತಾ ಹೋಗುತ್ತೆ. ಲ್ಯಾಂಗ್ವೇಜ್ ಸ್ಕಿಲ್ ಜಾಸ್ತಿ ಆದಷ್ಟು ಮಗುವಿನ ಲರ್ನಿಂಗ್ ಕೆಪಾಸಿಟಿ ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ಬ್ರೈನ್ ಕೆಪಾಸಿಟಿನೇ ಜಾಸ್ತಿ ಆಗುತ್ತೆ. ಅಂಡ್ ಲಿಸ್ನಿಂಗ್ ಪವರ್ ಕೂಡ ಅಷ್ಟೇ. ಓ ಇದೇನೋ ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಲ್ವಾ. ಪ್ರತಿ ಸರಿನೂ ಹುಳಕ್ಕೆ ಹುಳನೇ ಅಂದ್ರೆ ಅದಕ್ಕೆ ಹುಳ ಅಷ್ಟೇ. ಬಟ್ ನೀವು ಡಿಫ್ರೆನ್ಶಿಯೇಟ್ ಮಾಡಿ ಹೇಳಿದಾಗ, ಅಮ್ಮ ಇದು ಗೊದ್ದ, ಅಮ್ಮ ಇದು ಇರುವೆ, ಇರುವೆಗೂ ಗೊದ್ದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ ಇದೆಯಲ್ವಾ. ಕೆಂಚಗಕ್ಕೆ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಈ ತರ ಮತ್ತೆ ಒಂದೊಂದು ಕಡೆನೂ ಒಂದೊಂದು ಡಿಫ್ರೆಂಟ್ ಪದಗಳನ್ನ ಯೂಸ್ ಮಾಡ್ತಾರೆ ಅಲ್ವಾ. ಕಪ್ಪು ಇರುವೆ ಬೇರೆ, ಕೆಂಪು ಇರುವೆ ಬೇರೆ ಅಲ್ವಾ, ಗೊದ್ದ ಬೇರೆ. ಹಿಂಗೆ ನಾವೆಲ್ಲದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಮಾಡಿ ಮಗುಗೆ ತೋರಿಸಿ ತೋರಿಸಿ ಈ ತರ ಹೇಳ್ಕೊಳ್ಬೇಕು. ಓಕೆ, ಸೊ ಅವಾಗ ಮಗುವಿನ ಪದಕೋಶ ಜಾಸ್ತಿ ಆಗುತ್ತೆ, ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಆಯ್ತಾ, IQ ಜಾಸ್ತಿ ಆಗುತ್ತೆ. ಸೊ ಇದು ಮಗು ಹೊರಗೆ ಬಂದ್ಮೇಲೆ. ಸೊ ಜಸ್ಟ್ ಅ ಪೇರೆಂಟಿಂಗ್ ಟಿಪ್, ಅವ್ರು ಮಾಡಿದ ಟಾಸ್ಕಿಗೆ ನಂಗೆ ನೆನಪಾಯ್ತು ಹೇಳಿದೆ. ಓಕೆನಾ. ಓಕೆ, ಥ್ಯಾಂಕ್ ಯು ಫಾರ್ ಪರ್ಫಾರ್ಮಿಂಗ್ ಸುವರ್ಣ ಅಂಡ್ ನೇತ್ರ ಅವರೇ. ಫಸ್ಟ್ ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ ವೆರಿ ಗುಡ್. ಓಕೆ, ಎಲ್ಲರೂ ಕ್ಲಾಪ್ ಮಾಡಿ ಒಂದ್ಸರಿ. ಓಕೆ, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಯಾರು ಹೇಳ್ತೀರಾ? 7 ಸಂಗೀತ ಅವರು ಹೇಳ್ಬೋದಾ? ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ? ಪಾರ್ಟ್ನರ್ ಬರ್ಬೇಕು, ಜಾಯ್ನ್ ಆಗಿಲ್ಲ ಅವ್ರು ಹೌದಾ, ಅನ್ಸುತ್ತೆ. ಓಕೆ. ಸೊ ಅವ್ರಿಗೆ ಒಂದು ಮೆಸೇಜ್ ಹಾಕ್ಬಿಡಿ, ಇಲ್ಲ ಒಂದು ಮಿಸ್ ಹಾಕಿ. ಕಾಲ್ ಕೊಟ್ಬಿಡಿ. ಓಕೆ, ನೆಕ್ಸ್ಟ್ ಯಾರು ರೆಡಿ ಇದ್ದೀರಾ? ಇಬ್ರು ಇರೋರು ಫಸ್ಟ್ ಹೇಳ್ಬಿಡಿ, ಆಮೇಲೆ ಒಬ್ಬೊಬ್ಬರೇ ಇರೋರಿಗೆ ಕೇಳ್ತೀನಿ. ಅನ್ವಿತಾ ಅವ್ರ ಪಾರ್ಟ್ನರ್ ಶ್ರುತಿ ಅಲ್ಲ, ಚೈತ್ರ ಅವರು ಡೆಲಿವರಿ ಆಗಿರೋದ್ರಿಂದ ಅವರು ಒಬ್ಬರೇ ಇದ್ದಾರೆ ಈಗ ಸದ್ಯಕ್ಕೆ. ಅನ್ವಿತಾ ಅವರು ಕೂಡ ಒಬ್ಬರೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಓಕೆ, ರಾಜೇಶ್ವರಿ ಅವರೇ ಇದ್ದೀರಾ? ದಿವ್ಯಾ ಇದ್ದಾರೆ. ರಕ್ಷಿತಾ ಅವರು ಆಫೀಸಲ್ಲಿ ಇದ್ದಾರೆ ಮ್ಯಾಮ್. ಹೌದಾ, ಓಕೆ. ನೀವು ಒಬ್ಬರೇ ಶುಕ್ರವಾರ ಮಾಡ್ತೀರಾ? ಮಾಡೋಣ ಅಂತ ಹೇಳಿದ್ರು. ಹ್ಮ್. ಶುಕ್ರವಾರ ಇಬ್ರು ಸೇರಿ ಮಾಡ್ತೀವಿ. ಶುಕ್ರವಾರ ಮಾಡ್ತೀರಾ? ಓಕೆ, ಪರವಾಗಿಲ್ಲ. ಹ. ಓಕೆ, ನಾರ್ಮಲ್ ಡೆಲಿವರಿ ದಿವ್ಯಾ ಅವರೇ, ನೀವು ಆಫೀಸಲ್ಲಿ ಇದ್ದೀರಾ ಅಥವಾ ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲ, ವರ್ಕ್ ಏನು ಮಾಡ್ತಾ ಇಲ್ಲ, ಬಟ್ ನಂಗೇನು ನೆನ್ಪು ಬರ್ತಾ ಇಲ್ಲ. ಓಕೆ, ಸೊ ಇದೆಲ್ಲ ನೋಡ್ಬಿಟ್ಟು ಏನಾದ್ರೂ ನೆನಪಾದ್ರೆ ಇವತ್ತೇ ಹೇಳಿ, ಇಲ್ಲ ನೀವು ಶುಕ್ರವಾರ ಹೇಳೋದು. ಓಕೆನಾ? ಶೌನ್ ಓಕೆ, ಸೊ ಅನ್ವಿತಾ ಅವರೇ ನೀವೇ ಹೇಳ್ಬಿಡಿ. ಜೋಕ್ ಇದೆ, ಅದ್ ಫಸ್ಟ್ ಹೇಳ್ತೀನಿ. ಹಾ, So, ಅಪ್ಪ ಮಗ ಮಾತಾಡ್ತಾ ಇರ್ತಾರೆ. ಓಕೆ. ಆಗ ಅಪ್ಪ ಹೇಳ್ತಾರೆ, ನಾಳೆ ನಿಂದು SLC ರಿಸಲ್ಟ್ ಬರ್ತಿದೆ ಅಲ್ಲ, ಎಲ್ಲಾದ್ರೂ ಅದ್ರಲ್ಲಿ ನೀನು ಫೇಲ್ ಆದ್ರೆ ನನ್ಗೂ ನಿನ್ಗೂ ಯಾವ ಸಂಬಂಧ ಇರಲ್ಲ ಅಂತ ಹೇಳ್ತಾನೆ ಅಪ್ಪ. ಹ್ಮ್ ಆಗ ಮಗ ಆ ಅವನಿಗೆ ಫುಲ್ ಟೆನ್ಷನ್ ಆಗ್ತದೆ, ಎಂತ ಮಾಡುದಪ್ಪ ಅಂತ. ನೆಕ್ಸ್ಟ್ ದಿನ ರಿಸಲ್ಟ್ ಡೇ ಬರ್ತದೆ. ಹ್ಮ್ ಅಪ್ಪ ಕೇಳ್ತಾರೆ, ನಿನ್ನ ರಿಸಲ್ಟ್ ಏನಾಯ್ತು ಅಂತ. ಆಗ ಮಗ ಹೇಳ್ತಾನೆ, ಅದನ್ನು ಕೇಳಲಿಕ್ಕೆ ನೀನ್ ಯಾರು ಅಂತ. ಓಕೆ, ಫೇಲ್ ಆದ್ರೆ ನಿನ್ಗೂ ನನ್ಗೂ ಸಂಬಂಧ ಇಲ್ಲ ಅಂದಿದ್ದಕ್ಕೆ ಅವನ್ ಮೊದ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ದ, ಅದನ್ನ ಕೇಳಿ. ವೆರಿ ಹೌದು. ಗುಡ್. ಮತ್ತೆ ಒಂದು ಸಾಂಗ್ ಇದೆ, ಹೇಳ್ತೀನಿ. ಓಕೆ, ಅದು ಹೇಳಿ. ಜಾನಪದ ಅನ್ಸುತ್ತೆ ಮೋಸ್ಟ್ಲಿ. ಹ್ಮ್ ನಾನ್ ಚಿಕ್ಕದಿರುವಾಗ ಇದನ್ನ ಹೇಳ್ತಿದ್ದೆ. ನಾನು ಏನು ಪ್ರಿಪೇರ್ ಆಗಿಲ್ಲ, ಸಡನ್ ಆಗಿ ನೀವು ಆಗ ಮೆಸೇಜ್ ಹಾಕಿದಾಗ ಒಂದು ಹಾಫ್ ಆನ್ ಅವರ್ ಅಲ್ಲಿ ಬರ್ಕೊಂಡ್ ಬಂದಿದ್ದೀನಿ. ಓಕೆ ಓಕೆ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ
ದೋನೆ ನಿಮ ಜ್ಞಾನ ಏಳುತ್ತಲೀ ನಿಮ ಜ್ಞಾನ ಸಿದ್ಧಾರ ಜ್ಞಾನ ಶಿವು ಜ್ಞಾನ ಮಾದ ಶಿವನೇ ನಿದ್ರೆ ಗಣ್ಣಾಗೆ ನಿಮ್ಮ ಜ್ಞಾನ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಆರೇಲೆ ಮಾವಿನ ಬೇರಾಗಿರುವೋಳೆ ವಾಲ್ಗಾದ ಸದ್ದಿಗೆ ಒದಗೋಳೆ ವಾಲ್ಗಾದ ಸದ್ದಿಗೆ ಒದಗೋಳೆ ಸರಸ್ವತಿಯೇ ನಮ್ಮ ನಾಲಿಗೆ ತೊಡಿರ ಬಿಡಿಸವ್ವ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ. ಆಯ್ತು ಮ್ಯಾಮ್ ಅಷ್ಟೇ. ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿ ಹೇಳಿದ್ರಿ ರೀ. ತುಂಬಾ ಚೆನ್ನಾಗಿದೆ ನಿಮ್ಮ ವಾಯ್ಸ್. ಓಕೆ, ಥ್ಯಾಂಕ್ ಯು ಸೊ ಮ್ಯಾಮ್. ಇನ್ನೂ ಒಂದು ಪೇರೆಂಟಿಂಗ್ ಟಿಪ್ ರಿಗಾರ್ಡಿಂಗ್ ದಿಸ್. ಓಕೆ, ಸೊ ಮಗು ಹೊರಗಡೆ ಬಂದ್ಮೇಲೂ ಅಷ್ಟೇ, ನೀವು ರಿಕವರ್ ಆಗೋ ತನಕ ಏನು ಇಟ್ಸ್ ಓಕೆ, ನೀವು ಹಾಡು ಹೇಳದೇ ಇದ್ರೂ ಪರವಾಗಿಲ್ಲ. ಬಟ್ ಆಮೇಲೆ ಆಫ್ಟರ್ 2 months ಆರ್ 2.5 months ನೀವು ಮಗುಗೆ ಈ ಥರ ಹಾಡುಗಳನ್ನ ಹೇಳ್ತಾ ಹೋಗಿ, ಆಯ್ತಾ? ಸೊ 1 month-ಗೆ 1 ಸಾಂಗ್ ಅಷ್ಟೇ ತಗೊಳ್ಳಿ, ಇಲ್ಲ ಆ, ಪ್ರತಿ ಪ್ರತಿ ಸರಿ ಮಲಗಿಸುವಾಗ ಬೇರೆ ಬೇರೆ ಸಾಂಗ್ಸ್, ಒಂದು 2-3 ಸಾಂಗ್, ಆಯ್ತಾ? ಮಿನಿಮಮ್ 2 ಇಟ್ಕೊಳ್ಳಿ, ಆಯ್ತಾ? ಬೆಳಗ್ಗೆ ಒಂದು, ರಾತ್ರಿ ಒಂದು. ಓಕೆ, ಬೆಳಗ್ಗೆ ಒಂದು ಹಾಡು, ರಾತ್ರಿ ಒಂದು ಹಾಡು, ಅದೇ ಹಾಡನ್ನೇ 1 month ಪೂರ್ತಿ ಹೇಳ್ತಾ ಹೋಗಿ. ಅದಾದ್ಮೇಲೆ ನೆಕ್ಸ್ಟ್ ಮಂತ್ಗೆ ಬೇರೆ 2 ಹಾಡು, ಆಯ್ತಾ? ಬೆಳಗ್ಗೆ ಬೇರೆ, ರಾತ್ರಿ ಬೇರೆ. ಓಕೆ, ಸೊ ಇವಾಗ ಏನಾಗುತ್ತೆ, ಮಗುಗೆ ಆ, ಈ ತರ ನಾದಗಳು, ರಾಗಗಳು ಇದು ಕೂಡ ಇಂಟ್ರೊಡ್ಯೂಸ್ ಮಾಡಿದ ಹಾಗಾಗುತ್ತೆ ಅಲ್ವಾ? ಸೊ ಮಗುಗೆ ಆ ನೆನಪಿನ ಶಕ್ತಿ ಇರುತ್ತೆ, ಅಂದ್ರೆ ಕ್ಯಾಚ್ ಮಾಡ್ತಾ ಇರುತ್ತೆ. ಎಲ್ಲೋ ಕೇಳಿದ್ದೀನಲ್ಲ, ನೀವು ಆಮೇಲೆ ಸ್ವಲ್ಪ ದಿನ ಬಿಟ್ಟು ನೀವು ಹೇಳಿದ್ರು ಎಲ್ಲೋ ಕೇಳಿದ್ದೀನಿ ಅಂತ ಅದ್ ಏನ್ ಮಾಡ್ತಿದ್ರು ನಿಲ್ಲಿಸ್ಬಿಟ್ಟು ಕೇಳುತ್ತೆ ಅಲ್ವಾ? ಸೊ ದೇರ್ ಇಸ್ ಎ ಚಾನ್ಸ್ ಅದಾದ್ಮೇಲೆ, ಅಂದ್ರೆ ಒಂದು 6 ತಿಂಗಳಿಂದ ನೀವು ಹೇಳ್ತಾ ಹೋಗ್ಬೋದು ಬೇಕಾದ್ರೆ, ಯಾಕಂದ್ರೆ ಮಗುಗೆ ಅವಾಗ ಇವನ್ ಪದಗಳು ಕರೆಕ್ಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ, ಅದು ಟ್ರೈ ಮಾಡ್ತಾ ಹೋಗುತ್ತೆ ಅಲ್ವಾ? ಸೊ ಪ್ರತಿ ಸರಿ ಮಗುನ ಮಾತಾಡ್ಸುವಾಗ ಚಿಕ್ಕ ವಯಸ್ಸಿಂದನು, ಆಯ್ತಾ? ಪ್ರತಿ ಸರಿ ಮಗುನ ಮಾತಾಡ್ಸುವಾಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಸಿ, ಮಗುನ ಕೈ ಹಿಂಗೆ ಹಿಡ್ಕೊಂಡ್ಬಿಟ್ಟು ಮಾತಾಡ್ಸಿ, ಟಚ್ ಮಾಡಿ ಮಾತಾಡ್ಸಿ ಅಲ್ವಾ? ಸೊ ಇದರಿಂದ ತುಂಬಾ ಚೆನ್ನಾಗಿ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಇನ್ನೂ ಜಾಸ್ತಿ ಈಸಿ ಆಗುತ್ತೆ, ಆಯ್ತಾ? ಓಕೆ, ಸೊ ನಾನು ಹುಡುಕ್ತಾ ಇದ್ದೆ, ನನ್ನ ಮಗ ಒಂದು ಹಾಡು ಹೇಳ್ತಾ ಇದ್ದ ಅವಾಗ. ಸೊ ನೀವೆಲ್ಲ ಹೇಳಿ, ಅಷ್ಟರಲ್ಲಿ ನಾನು ಹುಡುಕ್ಬಿಡ್ತೀನಿ. ಮ್ಯಾಮ್ ನಾವು ಸ್ಟಾರ್ಟ್ ಮಾಡ್ಲದ? ಹಾ, ಮಾಡಿ. ಬಂದ್ರ ಪಾರ್ಟ್ನರು? ಬಂದಿದ್ದಾರೆ ಶ್ರುತಿ ಅವರು. ಓಕೆ, ಹೇಳಿ. ನಾವೊಂದು ಸಾಂಗ್ ಹೇಳ್ತೀವಿ, ಮತ್ತೆ ಒಂದು ಒಗಟ್ ತರ ಹೇಳ್ತೀವಿ. ಓಕೆ. ಇಬ್ರು ಸೇರಿಸಿ ಸಾಂಗ್ ಹೇಳ್ತೀವಿ. ಹ್ಮ್. ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ, 3 ಲೋಕಕ್ಕೆ ಕಾರಣಕರ್ತ ನಾರಾಯಣನು ಜಗಕ್ಕೆ, ಶ್ರೀಮನ್ನಾರಾಯಣನು ಜಗಕ್ಕೆ. ಭೂಮಿಯ ದಾನ ಬೇಡಿದ ರಾಮ ವಾಮನ ಅವತಾರಕ್ಕೆ, ತಾಯಿಯ ಶಿರವ ಅಳಿದನು ರಾಮ ಭಾರ್ಗ ಅವತಾರಕ್ಕೆ. ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ, 3 ಲೋಕಕ್ಕೆ ಕಾರಣಕರ್ತ ನಾರಾಯಣನು ಜಗಕ್ಕೆ, ಶ್ರೀಮನ್ನಾರಾಯಣನು ಜಗಕ್ಕೆ. ವನವಾಸವನ್ನು ಮಾಡಿದ ರಾಮ ಜನಕನ ವಾಕ್ಯಕ್ಕೆ, ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕ್ಕೆ. ವನವಾಸವನ್ನು ಮಾಡಿದ ರಾಮ ಜನಕನ ವಾಕ್ಯಕ್ಕೆ, ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕ್ಕೆ. ಶ್ಯಾಮಲ ವರ್ಣವ ತಾಳಿದ ರಾಮ ಸಾಮರ್ಥ್ಯನು ಜಗಕ್ಕೆ. ನೆಕ್ಸ್ಟ್ ಲಿರಿಕ್ಸ್ ಬರ್ತಾ ಇಲ್ಲ, ಒಂದ್ ನಿಮಿಷ. ಓಕೆ, ಪರವಾಗಿಲ್ಲ. ಸ್ವಾಮಿ ಶ್ರೀ ಪುರಂದರ ವಿಠಲರ ರಾಮ ಗೋವಿಂದ ಜಗಕ್ಕೆ, ರಾಮ ಗೋವಿಂದನು ಜಗಕ್ಕೆ. ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ,
ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣನು ಜಗಕ್ಕೆ, ಶ್ರೀಮನ್ನಾರಾಯಣನು ಜಗಕ್ಕೆ. ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿತ್ತು. ಸೊ ಅವರು ಮರ್ತಾಗ ನೀವು ನೆನ್ಪು ಮಾಡಿದ್ರಲ್ಲ, ಸೊ ದಟ್ ಈಸ್ ದ ಕೋಆರ್ಡಿನೇಷನ್. ಆಯ್ತಾ? ಸೊ ಇಟ್ಸ್ ಓಕೆ, ಕೆಲವೊಂದ್ಸರಿ ಆಗುತ್ತೆ. ಆವಾಗ ಮತ್ತೆ ನಾವು ಕಮ್ ಬ್ಯಾಕ್ ಮಾಡ್ತೀವಲ್ವಾ, ಸೊ ಒಬ್ರನ್ನ ಇನ್ನೊಬ್ರು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತೀವಲ್ವಾ, ದಿಸ್ ಇಸ್ ದ ಕೋಆರ್ಡಿನೇಷನ್. ಆಯ್ತಾ? ಇದೇ ನಮ್ಗೆ ಬೇಕಾಗಿರೋದು. ಓಕೆ, ಸೊ ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿತ್ತು, ಇಬ್ರು ಚೆನ್ನಾಗಿ ಹೇಳಿದ್ರಿ. ಓಕೆ, ಎಸ್. ಇದು ಇದು ಯೂಟ್ಯೂಬಲ್ಲಿ ಒಗಟಿದೆ, ಹೇಳ್ತೀವಿ. ಓಕೆ, ಹಾ ಹೇಳಿ. ನೀವೇ ಕೇಳಿ. ಓಕೆ, ಶ್ರುತಿ ಅವ್ರು ಕೇಳ್ತಾರಾ? ನಾನೇ ಕೇಳ್ತೀನಿ ಮೇಡಮ್. ಹಾ ಕೇಳಿ. ವಾಟ್ many keys but can't open a single lock? ಏನು? What has many keys ಹಾ but can't open a single lock? ಹ್ಮ್ ತುಂಬಾ ಕೀ ಇದೆ, ಇರುತ್ತೆ, ಬಟ್ ಯಾವ್ದ್ರಲ್ಲೂ ಓಪನ್ ಮಾಡಕ್ಕಾಗಲ್ಲ. ಯಾವ ಕೀನಲ್ಲೂ ಲಾಕ್ ಹಾರ್ಟ್. ಓಪನ್ ಮಾಡಕ್ಕಾಗಲ್ಲ. ಕೀಬೋರ್ಡ್. ಮಂಕಿ. ಓಕೆ. ವಾವ್, ಮಂಕಿನ ಯಾರು ಹೇಳಿದ ಆನ್ಸರ್? ಅನ್ವಿತನ? ನಾನ್ ಹೇಳಿದ್ದು ಗೊತ್ತಿಲ್ಲ ನಂಗೆ. ಗೊತ್ತಿಲ್ಲ ಅದು ಹಾ 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 ಅದುವೇನಾ? ಅದೇನಾ? ಅಲ್ಲ ಮೇಡಮ್, ಕೀಬೋರ್ಡ್ ಯಾರೋ ಹೇಳಿದ್ರು. ಕೀಬೋರ್ಡ್ ಯಾರೋ ಹೇಳಿದ್ರಲ್ವಾ? ದಿವ್ಯಾ ಇರ್ಬೇಕು. ಹಾ, ಹಾ ಓಕೆ, ಅವ್ರು ವರ್ಕ್ ಮಾಡಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇದೇ ಕೀ ಅಂತ ಹೇಳಿ. ವೆರಿ ಗುಡ್, ಇನ್ನೊಂದು, ವೆರಿ ಗುಡ್. ವಾಟ್ ಓಕೆ, ಹ್ಯಾಸ್ ಒನ್ ಐ ಬಟ್ ಕೆನಾಟ್ ಸಿ? ಒಂದ್ ಕಣ್ಣಿರುತ್ತೆ ಹ್ಮ್ ಬಟ್ ಅದಕ್ಕೆ ನೋಡೋದಕ್ಕಾಗಲ್ಲ. ಸೂಜಿ. ಕರೆಕ್ಟ್. ನೀಡಲ್. ಹಾ ನೀಡಲ್ ಸೂಜಿ. ವೆರಿ ಗುಡ್, ವೆರಿ ಗುಡ್. ಓಕೆ, ಅನ್ವಿತಾ ಅವರು ಆಮೇಲೆ ದಿವ್ಯಾ ಅವರು ಇಬ್ರು ಆನ್ಸರ್ ಮಾಡಿದ್ದಾರೆ ಇವಾಗ. ಮತ್ತೆ ಇನ್ನ ಇದೆಯಾ? ಸಂಗೀತ ಕೇಳ್ತಾರೆ. ಹಾ ಎರಡು. ಹೇಳಿ. ಹ್ಮ್ ತುಂಬಾ ರೂಮ್ಸ್ ಇರುತ್ತೆ, ಹ್ಮ್ ಆದ್ರೆ ಯೂಸ್ ಮಾಡಕ್ಕಾಗಲ್ಲ. ಗೊತ್ತಾಯ್ತು, ಮಶ್ರೂಮ್. ಹೌದು. ಓಕೆ, ವೆರಿ ಗುಡ್. ಆದ್ರೆ ಒಂದಕ್ಕೆ ಪೆನ್ ಇರುತ್ತೆ, ಬಟ್ ಬರೆಯೋಕ್ಕಾಗಲ್ಲ. ಪೆನ್ ಏನು ಇದೆ, ಕೇಳ್ತಿಲ್ಲ. ಪೆನ್ ಪೆನ್ ಇರುತ್ತೆ, ಬಟ್ ಬರೆಯೋಕ್ಕಾಗಲ್ಲ. ಹ್ಮ್ ಹೇರ್ ಇದು ಪಿನ್. ಇದು ಯಾವ್ದೋ ಪೆನ್ ಅಂತ ಬರ್ಬೇಕು ಮಧ್ಯ ಅನ್ಸುತ್ತೆ. ಮಧ್ಯಾಹ್ನ ಲಾಸ್ಟ್ ಅಲ್ಲೋ ಪೆನ್ ಅಂತ ಬರುತ್ತೆ ಅನ್ಸುತ್ತೆ. ಹೇರ್ ಪಿನ್ ಹೇರ್ ಪಿನ್. ಅಲ್ಲ. ಪಿನ್. ಹಾ ಓಕೆ. ಪೆನ್. ಹ್ಮ್ ಪೆನ್, ಪೆನ್ಸಿಲ್ ಅಲ್ಲ, ಪೆಂಗ್ವಿನ್. ಪೆಂಗ್ವಿನ್, ಕರೆಕ್ಟ್. ಓಕೆ, ಗುಡ್. ಅಟ್ಲೀಸ್ಟ್ ನಾನು ಒಂದ್ ಟ್ರೈ ಓಕೆ. ಒಂದು ಯಾವಾಗ್ಲೂ ಮೇಲೆ ಹೋಗುತ್ತೆ, ಬಟ್ ಕೆಳಗ್ ಬರಕ್ ಆಗಲ್ಲ. ಗೋಲ್ಡ್ ರೇಟಾ? ಈ ಸಿಚುವೇಶನ್ ಅಲ್ಲಿ ಹೌದು. ವಾವ್, ಗ್ರೇಟ್, ಗುಡ್ ಗೆಸ್. ವೇಪರ್ ಅನ್ಸುತ್ತೆ. ಅಲ್ಲ, ಮೇಲೆ ಹೋಗುತ್ತೆ, ಕೆಳಗ್ ಬರಲ್ವಾ? ಕೆಳಗ್ ಗಾಳಿಪಟ. ಬರಲ್ಲ. ಇದು ಬರುತ್ತೆ. ಅಲ್ಲ. ಬಲೂನಾ? ಅಲ್ಲ. ವಾಟ್ ಗೋಸ್ ಅಪ್ ನೆವರ್ ಕಮ್ ಬ್ಯಾಕ್. ಆಕ್ಚುಲಿ ನಂಗೆ ಇದ್ರ ಆನ್ಸರ್ ಗೊತ್ತಿತ್ತು, ಬಟ್ ನೆನ್ಪಾಗ್ತಾ ಇಲ್ಲ. ಓಕೆ. ಹ್ಮ್ ಓಕೆ, ಗಾಳಿಪಟ ಅಲ್ಲ, ಹೋದ್ರೆ ಮತ್ತೆ ವಾಪಸ್ ಬರುತ್ತೆ. ಬರುತ್ತೆ. ಹಾ, ಯಾವ್ದಾದ್ರು ಟಾರ್ಚ್ ಇಟ್ಕೊಂಡು ಹಿಂಗ್ ಬಿಟ್ರೆ ಅದು ಮೇಲೋಗುತ್ತೆ. ಓಕೆ, ಏಜ್ 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 ಏಜ್. ಹಾ ಹಾ Yes, ಹೌದಲ್ವಾ? ಕರೆಕ್ಟ್. ಹೌದು. ಎಸ್ ಎಸ್, ಹೌದು. 1 kg ಐರನ್ ಇರುತ್ತೆ, ಇದು ನಂಗೆ ತೂಕ, ಅಥವಾ 1 kg ಕಾಟನ್. ಎರಡು ಸೇಮ್ ತುಕ. ಯಾವ ಮಂತ್ ಅಲ್ಲಿ 28 ಜಾಸ್ತಿ ಇರುತ್ತೆ, ಅಂದ್ರೆ 28 ಇರುತ್ತೆ? ಎಲ್ಲಾ ಮನ್ಸಲ್ಲೂ ಎಲ್ಲಾ ಮಂತಲ್ಲೂ ಇರುತ್ತೆ. ಎಲ್ಲ ಮಂತಲ್ಲೂ ಇರುತ್ತೆ 28. ಎಸ್. ಎಲ್ಲ ಇನ್ಸ್ಟಾಗ್ರಾಮ್ ನೋಡಿದ್ದ. ಓಕೆ ಓಕೆ.
ಹ್ಮ್ ಓಕೆ ವೆರಿ ಗುಡ್ ತುಂಬಾ ಚೆನ್ನಾಗಿತ್ತು ರೀ ಮಜಾ ಆಯ್ತು ಅಂಡ್ ಯಾ ವಿ ಲಾಫ್ಟ್ ಆಲ್ಸೋ ಓಕೆ ಸೊ ಅಷ್ಟೇನಾ ಮುಗೀತಾ ಅಷ್ಟೇ. ಓಕೆ ಎಸ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಓಕೆ ಓಕೆ ದೆನ್ ಮತ್ತೆ ಯಾರಿದ್ದೀರಾ ಓಕೆ ಎಲ್ಲವರು ಬಂದ್ರು ಓಕೆ ಮತ್ತೆ ದಿವ್ಯಾ ಆಮೇಲೆ ಹೇಳ್ತೀನಿ ಒಂದು ಕಲಾ ಅವರೇ ಏನಾದ್ರು ಹೇಳ್ತೀರಾ ಇಲ್ಲ ಮ್ಯಾಮ್, ಓಕೆ ಇವತ್ತು ಒಂದು ಸೆಷನ್ ಅಟೆಂಡ್ ಮಾಡೋಣ ಅನ್ಕೊಂಡಿದ್ದೆ. ಬೇಗ ಬಂದೆ ಅಂತ ಅಟೆಂಡ್ ಮಾಡ್ತಾ ಇದೀನಿ. ಓಕೆ ಓಕೆ ಗುಡ್ ಓಕೆ ರಕ್ಷಿತಾ ಅವರು ಹೇಳಿದ್ರಾ ಓಕೆ ಅವರು ಇದ್ರಲ್ಲಿ ಇದ್ದಾರೆ ಅನ್ಸುತ್ತೆ ಆಫೀಸಲ್ಲಿ ಅಲ್ವಾ ಹಾ ಓಕೆ ಪರವಾಗಿಲ್ಲ ನೆಕ್ಸ್ಟ್ ಯಾರಾದ್ರೂ ಇದ್ದೀರಾ ನಾನು ಏನೋ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ ಜಸ್ಟ್ ಸಮ್ ಆಫ್ ದ ವಿಡಿಯೋಸ್ ನನ್ನ ಮಗಂದು ಹಳೆಯದು ಒಂದು ಸ್ಕ್ರೀನ್ ಶೇರ್ ಮಾಡಿಬಿಡ್ತೀನಿ ಶ್ರುತಿ ಅವ್ರ ಎಕ್ಸಿಟ್ ಆಗ್ಬೋದು ಮೇ ಬಿ ಅವ್ರು ಆದ್ರು ಅನ್ಸುತ್ತೆ ಓಕೆ ಕಾಣಿಸ್ತಾ ಇದೆಯಾ ಓಕೆ ಪ್ಲೇ ಮಾಡ್ತೀನಿ ಇದು ನನ್ನ ಮಗ ಆಲ್ಮೋಸ್ಟ್ ಒಂದು ನಿಮಿಷ ನೋಡ್ಬಿಡ್ತೀನಿ ಜಾನ್ವರಿ 30 ಅಂದರೆ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ 2022 ಓಕೆ 2020 ಓಕೆ 1.5 ವರ್ಷ ಮೇಲೆ ಆಗಿದೆ ಅವನಿಗೆ ಇದರಲ್ಲಿ ಅಷ್ಟ್ ಸೌಂಡ್ ಕೇಳಿಸ್ತಾ ಇಲ್ಲ ಮ್ಯಾಮ್. ಹೌದು ಅವನು ಹೇಳಿದ್ದೆ ಚಿಕ್ಕಕ್ಕೆ ಹೇಳಿದ್ದಾನೆ ನಾನು ಪೂರ್ತಿ ವಾಲ್ಯೂಮ್ ಇಟ್ಟಿದ್ದೀನಿ ಕೇಳಿಸ್ತಾ ಕೇಳಿಸ್ತಿಲ್ಲ ಮ್ಯಾಮ್. ಇಲ್ಲ, ಕೇಳಿಸ್ತಾ ಇಲ್ಲ. ಆ, ಸ್ವಲ್ಪನೂ ಕೇಳಿಸ್ತಾ ಇಲ್ವಾ ಓಕೆ ಪ್ರೊನೌನ್ಸಿಯೇಷನ್ ಕ್ಲಾರಿಟಿ ಕೇಳಿಸ್ತಿಲ್ಲ ಇಲ್ಲ. ಮ್ಯಾಮ್. ಕ್ಲಾರಿಟಿ ಇಲ್ಲ ಓಕೆ ಐ ವಿಲ್ ಟ್ರೈ ದಿಸ್ ಒನ್ ನೋಡ್ತೀನಿ ಅದು ಬಾನದಾರಿಯಲ್ಲಿ ಸಾಂಗ್ ಅವನು ನೀನಾಡೋ ಮಾತೆಲ್ಲ ಜೇನಿನಂತೆ ಅಲ್ಲಿಂದ ಹೇಳ್ತಾ ಇದ್ದ ಶ್ರೀಚಕ್ರಧಾರಿಗೆ ಇದು. ಓಕೆ ನಾನು ಯಾಕೆ ಇದನ್ನ ತೋರಿಸ್ದೆ ಅಂದ್ರೆ ಅದು ಶ್ರೀಚಕ್ರಧಾರಿಗೆ ಹೇಳಿದ್ದು ಮೇ ಬಿ ಅಷ್ಟೊಂದು ವಾಲ್ಯೂಮ್ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ ನಾನು ಪೂರ್ತಿ ಇಟ್ಟಿದ್ದೀನಿ ಆದ್ರೂ ಕೇಳಿಸ್ತಾ ಇಲ್ಲ ಇಟ್ಸ್ ಓಕೆ ಸೊ ಯಾಕೆ ಅದನ್ನ ತೋರಿಸ್ದೆ ಅಂತಂದ್ರೆ ಹಿ ವಾಸ್ ಲೈಕ್ ಎಲ್ಲ ಪೂರ್ತಿ ಸಾಂಗ್ ಹೇಳ್ತಾ ಇದ್ದ ಅವನು ಆಯ್ತಾ ಇಲ್ಲಿ ನಾನು ರೆಕಾರ್ಡ್ ಮಾಡಕ್ ಜಾಸ್ತಿ ಆಗಿಲ್ಲ ಬಟ್ ಅವನು ಪೂರ್ತಿ ಸಾಂಗ್ ಹೇಳ್ತಾ ಇದ್ದ ಶ್ರೀಚಕ್ರಧಾರಿಗೆ ನಾನು ಹೇಳ್ತಾ ಇದ್ದೆ ಅವನಿಗೆ ಪ್ರತಿ ಸಾರಿನೂ ಮಲಗಿಸುವಾಗ ತೊಟ್ಲು ಬಿದ್ರ ತೊಟ್ಲು ನಾವು ಯೂಸ್ ಮಾಡ್ತಾ ಇದ್ದಿದ್ದು
ಓಕೆ. ಸೊ ವಾಟ್ ಎವರ್ ಯು ಫೀಲ್ ಲೈಕ್ ಕಂಫರ್ಟಬಲ್ ನೀವು ಯೂಸ್ ಮಾಡ್ಬೋದು. ಬಟ್ ಇನಿಷಿಯಲ್ ಡೇಸಲ್ಲಿ ನಾವು ಬಿದ್ರ ತೊಟ್ಲೇ ಯೂಸ್ ಮಾಡ್ತಾ ಇದ್ವಿ. ಬ್ಯಾಂಗ್ಳೂರಿಗೆ ಬಂದಮೇಲೆ ಆಲ್ಮೋಸ್ಟ್ ನಾನು 6 ಮಂತ್ಸ್ ಇಲ್ಲ 10 ಮಂತ್ಸ್ ಆದ್ಮೇಲೆ ಬಂದಿದ್ದು ಗಂಡನ ಮನೆಗೆ. ಸೊ ಇಲ್ಲಿ ಜಾಸ್ತಿ ಅಂದರೆ ಫೆಸಿಲಿಟಿ ಇಲ್ಲ ಮೇಲಿಂದ ಹಾಕೋ ಥರ, ಅದಕ್ಕೋಸ್ಕರ ಸ್ಟ್ಯಾಂಡ್ ತೊಟ್ಲು ಯೂಸ್ ಮಾಡಿದ್ವಿ. ಓಕೆ. ಬಟ್ ಬಿದ್ರ ತೊಟ್ಲು ಆದರೆ ಅದನ್ನೇ ಯೂಸ್ ಮಾಡಿ, ತುಂಬ ಕಂಫರ್ಟಬಲ್. ತೂಗೋಕೆ ಆಗಲಿ ಮಲಗ್ಸೋಕ್ಕೆ ಆಗಲಿ ಕೆಳಗೆ ಇಟ್ಕೋಬೋದು, ಮೇಲೆ ಇಟ್ಕೋಬೋದು, ಈವನ್ ನೀವು ಬೆಡ್ಡಲ್ಲೂ ಕೂಡ ಪಕ್ಕದಲ್ಲಿ ಇಟ್ಕೋಬಹುದು, ಹಾಗೆ ಹೀಗೆ ತೂಗಕ್ ಬರುತ್ತೆ. ಮತ್ತೆ ಮಗು ತಲೆ ಶೇಪ್ ಹೇಳಿದ್ನಲ್ವಾ, ಅದು ಕೂಡ ರೌಂಡ್ ಆಗಿ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಮಗು ಅದರಲ್ಲಿ. ಆಯ್ತಾ? ಸೊ ಬೀಳುತ್ತೆ ಅನ್ನುವಂಥ ಏನು ಟೆನ್ಷನ್ ಇರಲ್ಲ. ಸೊ ಇಫ್ ಯು ವಾಂಟ್, ನೀವು ಆ ಥರ ಬಿದ್ರ ತೊಟ್ಲು ಎಲ್ಲಾದರೂ ಸಿಕ್ಕರೆ ಅದನ್ನೇ ಪ್ರಿಫರ್ ಮಾಡಿ. ಆಯ್ತಾ? ಸೊ ಅಕಸ್ಮಾತ್ ಇಲ್ಲ ಅಂದರೆ ಮೇ ಬಿ ಜೋಲಿ ಇದು ಕೂಡ ಒಳ್ಳೆಯದು. ಜೋಲಿಲಿ ಕೆಲವೊಬ್ರು ಅಟ್ಲೀಸ್ಟ್ ಒಂದು 15-20 ಡೇಸ್ ತನಕನಾದರೂ ಜೋಲಿಲಿ ಹಾಕ್ತಾರೆ. ಬಟ್ ಕೆಲವೊಬ್ಬರಿಗೆ ಕಂಫರ್ಟಬಲ್ ಆಗಲ್ಲ. ನಿಮ್ಗೆ ಯಾವಾಗ ಕಂಫರ್ಟಬಲ್ ಆಗುತ್ತೋ ಅವಾಗ ಜೋಲಿಲಿ ಬೇಕಾದ್ರೆ ಹಾಕ್ಬೋದು ಆಮೇಲೆ ಕೂಡ. ಆಯ್ತಾ? ಸೊ ಒಂದ್ಸರಿ ನಾವೇನ್ ಮಾಡ್ತಿದ್ವಿ, ಒಂದು ಅಮ್ಮನ ರೂಮಲ್ಲಿ ಜೋಲಿ ಕಟ್ಟಿದ್ವಿ, ಅಂದ್ರೆ ಸೀರೆಯಲ್ಲಿ ಕಟ್ತಾರಲ್ವಾ ಮೇಲಿಂದ ಕೆಳಗೆ. ಸೊ ಆ ಥರ ಜೋಲಿ ಅಮ್ಮನ ರೂಮಲ್ಲಿ ಇತ್ತು. ನನ್ನ ರೂಮಲ್ಲಿ ಬಿದ್ರ ತೊಟ್ಲಿತ್ತು. ಫಾರ್ ಅ ಚೇಂಜ್, ಮಗುಗೆ ಒಂದ್ ಸ್ವಲ್ಪ ಚೇಂಜು ಇರುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ನಂಗೂ ಕೂಡ ರೆಸ್ಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿ ಆಟ ಆಡ್ಸ್ಕೊಂತ ಅಲ್ಲಿ ಮಲಗಿಸ್ತಾ ಇದ್ರು. ಸೊ ಹಿಂಗೆ ಶಿಫ್ಟ್ ಕೂಡ ಮಾಡ್ಬೋದು ನೀವು. ಇದು ಕೇಳಿಸಿದ್ರೆ ಚೆನ್ನಾಗಿತ್ತು. ಇದು ತುಂಬಾನೇ ಒಂದು ಆಕ್ಟಿವಿಟೀಸ್ ಇತ್ತು ಇಲ್ಲಿ. ಹಿ ವಾಸ್ ಟೆಲಿಂಗ್, ಎಲ್ಲಾನು ಹೇಳ್ತಾ ಇದ್ದ ಅವನು. ಓಕೆ, ನೋಡ್ತೀನಿ, ಇದು ಒಂದು ಟ್ರೈ ಮಾಡ್ತೀನಿ. ವಾಚ್ ಅಲ್ಲಿ ಓಕೆ, ವಾಚಲ್ಲಿ, ಬುಗುರಿಯಲ್ಲಿ, ಬುಸ್ಬುಸಲ್ಲಿ. ವೆರಿ ಗುಡ್. ಆಮೇಲೆ ಛತ್ರಿಯಲ್ಲಿ. ಏಯ್, ಅಂಬ್ರೆಲ್ಲಾ ಅಪ್ಪು, ಛತ್ರಿ ಛತ್ರಿ ಚಿನ್ನ. ಅಪ್ಪು ಇಲ್ಲಿ ಅಲ್ವಾ? ವೆಜಿಟೇಬಲ್ಸ್ ಅಲ್ಲಿ, ತರಕಾರಿ, ರ್ಯಾಬಿಟ್ ಅಲ್ಲಿ. ಅಪ್ಪು ಮೊಲ ಅದಾ? ಅದು ಟೆಡ್ಡಿ, ಪಾಂಡ. ಪಾಂಡು ಅಲ್ಲ, ಪಾಂಡ, ಗಿಳಿ. ಅಪ್ಪು ಬೊಬ್ಬವೆಲ್ಲಿ? ವೆರಿ ಗುಡ್. ಹೂವು ಎಲ್ಲಿ? ವೆರಿ ಗುಡ್. ಬಾಲ್ ಎಲ್ಲಿ? ಅದು ಪ್ಯಾರಟ್. ಆಮೇಲೆ ಅಪ್ಪು ರಾಣಿಯಲ್ಲಿ? ರಾಣಿ, ಕರೆಕ್ಟ್. ಮೊಲ ಎಲ್ಲಿ? ವೆರಿ ಗುಡ್. ಕೇಳ್ತಾ ಇದೆಯಾ ಇದು? ಮಂಗ ಎಲ್ಲಿ? ಕೇಳಿಸ್ತಾ ಇದೆ. ಸೊಂಡಿಲಾನೆ. ಚಿನ್ನ. ಜೀಪ್ ಎಲ್ಲಿದೆ? ವೆರಿ ಗುಡ್. ಅಪ್ಪು, ಪಾಪು ಎಲ್ಲಿದೆ? ಬೇಬಿ ಚಿನ್ನ. ಆಪಲ್ ಎಲ್ಲಿದೆ? ವೆರಿ ಗುಡ್. ಗಣೇಶ ಇದೆಯಾ? ಜಿಜ್ಜಿ ಅದು. ಅಪ್ಪು, ಬೆಕ್ಕು ಎಲ್ಲಿ? ಕ್ಯಾಟ್. ಅಪ್ಪು ಕ್ಯಾಟ್ ಎಲ್ಲಿ? ಏ, ಅದು ಮಂಕಿ. ಅಪ್ಪು ಕ್ಯಾಟ್ ಹೆಂಗನ್ನತ್ತಪ್ಪ? ಬೆಕ್ಕು ಮಿಯಾವ್ ಮಿಯಾವ್. ಅಪ್ಪು ಪಾಪು ಎಲ್ಲಿ?
ರೀ ಆ, ಇದು ಅಕ್ಟೋಬರ್ ಅಂದ್ರೆ ಆಲ್ಮೋಸ್ಟ್ ಅವನಿಗೆ ಓಕೆ 1.5 ಇಯರ್ಸ್ ಅದು. ಸೊ ಯಾಕೆ ಹೇಳಿದೆ ಅಂತಂದ್ರೆ ನನಗೆ ತುಂಬ ಬೇಗನೆ ಅಂದ್ರೆ ನಾನು ಆಲ್ಮೋಸ್ಟ್ ಸುಮಾರು ದಿನ ಬಿಟ್ಟು ಮಾಡಿರೋದಿದು. ಅವನು ಇನ್ನ ಮುಂಚೆನೆ ಹೇಳ್ತಾ ಇದ್ದ ನಂಗೆ ಗೊತ್ತಿರೋ ಹಾಗೆ, ಆಯ್ತಾ. ಸೊ ಎಲ್ಲದನ್ನು ಐಡೆಂಟಿಫೈ ಮಾಡೋದನ್ನ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದ. ಅಂದ್ರೆ ನಮ್ಮನೇಲಿ ಹೆಂಗೆ ಅಂದ್ರೆ ಈ ತರ ಅವಾಗ್ಲೇ ಹೇಳಿದ ಹಾಗೆ ಹುಳಕ್ಕೆ ಹುಳ ಅನ್ನೋ ತರ ಅಲ್ಲ, ಒಟ್ಟು ಇರುವೆ ಯಾವುದು ಗೊದ್ದ ಯಾವುದು, ಸೊ ಅದನ್ನ ಅದೇ ರೀತಿನೇ ಹೇಳ್ತಾ ಇದ್ವಿ. ಸೊ ಅವನಿಗೇನು ಇರುವೆ ಬಂದ್ರೆ ಇದು ಕಪ್ಪಿರುವೆ, ಅಮ್ಮ ಕೆಂಪಿರುವೆ ಇದೆ, ಅಮ್ಮ ಆ ಏನು ಕಂಬಳಿ ಹುಳು ಇದೆ ಅದನ್ನ ಹೇಳ್ತಾ ಇದ್ದ. ಹೇಳಕ್ ಬರ್ತಿರ್ಲಿಲ್ಲ, ಹೇಳ್ತಾ ಇದ್ದ, ತಂಬಳಿ ಹುಳು ಹೇಳ್ತಾ ಇದ್ದ. ಆಮೇಲೆ ಬಸವನ ಹುಳು, ಅದು ಕೂಡ ಅಷ್ಟೇ, ಸ್ನೇಲ್ ಬರುತ್ತಲ್ವಾ, ಅದು ಮೇಲೆ ಶಂಕು ಇರೋ ತರ. ಸೊ ಅದು ಕೂಡ ಅಷ್ಟೇ, ಅಮ್ಮ ಶಂಕು ಹುಳು, ಅಮ್ಮ ಬಸವನ ಹುಳು. ಸೊ ಇದನ್ನೂ ಕೂಡ ಹೇಳ್ತಾ ಇದ್ದ. ಸೊ ನಮ್ಮ ಮನೆ ಸುತ್ತಮುತ್ತ ಈ ತರ ಎಲ್ಲ ಇರ್ತಾ ಇತ್ತು, ಹುಳಗಳಾಗ್ಲಿ, ಇವನ್ ಹಾವುಗಳು ಇರ್ತಾ ಇತ್ತು. ಅವ್ನು ಹಿ ಹ್ಯಾಸ್ ಸೀನ್, ಆಯ್ತಾ. ಸೊ ವಿ ವರ್ ವೆರಿ ಕೇರ್ಫುಲ್. ಬಟ್ ಎಲ್ಲಾನು ನೋಡಿ ಬೆಳೆದಿದ್ದಾನ ಅವನು. ಓಕೆ. ಮತ್ತೆ ಗಿಡಗಳಾಗ್ಲಿ, ಇದಕ್ಕೆ ಇದೆ, ಈ ಗಿಡಕ್ಕೆ ಇದೇ ಹೆಸರು ಅಂತ ಹೇಳ್ಬಿಟ್ಟು, ಶುಂಠಿ, ಅರಿಶಿಣ, ಮತ್ತೆ ಚಿಲ್ಲಿದಾಗಿರ್ಬೋದು, ಮೆಣಸಿನ್ಕಾಯಿಂದಾಗಿರ್ಬೋದು, ನಮ್ಮ ಮನೆ ತೋಟದಲ್ಲೇ ಅಂದ್ರೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಅಮ್ಮ ಬೇರೆ ಬೇರೆ ತರದ ಗಿಡ ಹಾಕಿದ್ದಾರೆ. ಸೊ ಪ್ರತಿಯೊಂದು ಗಿಡನೂ ನೇಮ್ ಮಾಡಿ ಹೇಳ್ತಾ ಇದ್ವಿ, ಅದಕ್ಕೆ ಅವನು ಅದೇ ರೀತಿ ಕಲ್ತ್ಕೊಂಡಿದ್ದ, ಆಯ್ತಾ. ಸೊ ತಾಯಿಯಾಗಿ ನೀವು ಅದೇ ಮಾಡ್ಬೇಕಾಯ್ತು, ನಿಮ್ ಮನೇಲಿ ಏನಿದೆಯೋ ಅದನ್ನೇ, ಆಯ್ತಾ. ಸೊ ಎಲ್ಲದನ್ನ ನೇಮ್ ಮಾಡಿ ಹೇಳ್ತಾ ಹೋಗಿ, ಹೆಸರಿಸಿ ಹೇಳ್ತಾ ಹೋಗಿ, ಅವಾಗ ಮಗುಗೆ ಇನ್ನ ಜಾಸ್ತಿ ವರ್ಡ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ, ಚೆನ್ನಾಗಿ ನೆನ್ಪಿಟ್ಕೊಳ್ತಾ ಹೋಗುತ್ತೆ. ಯು ಆರ್ ಇನ್ಕ್ರೀಸಿಂಗ್ ದ ವೊಕ್ಯಾಬುಲರಿ ಅಲ್ವಾ. ಸೊ ಇದನ್ನ ಹೇಳೋಕ್ ಬಂದೆ, ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋಸ್ ತೋರಿಸ್ದೆ. ಓಕೆ. ಸೊ ನಾವ್ ಏನೇನ್ ಮಾಡ್ತೀವೋ ಅದನ್ನ ಮಗು ನೋಡ್ತಾ ಇರುತ್ತೆ, ಕಲಿತಾ ಇರುತ್ತೆ. ಸೊ ಅದಕ್ಕೆ ಯಾವಾಗ ಅಬ್ಸರ್ವೇಷನ್ ಸ್ಕಿಲ್ ಜಾಸ್ತಿ ಇರುತ್ತೋ ಅವಾಗ ಈ ತರ ಏನಾದ್ರೂ ಇಂಟ್ರೊಡ್ಯೂಸ್ ಮಾಡಿದಾಗ, ರೈಟ್. ನಾನು A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಈ ತರ ಹೇಳ್ಕೊಟ್ಟಿದ್ ಕಮ್ಮಿನೇ. ಓಕೆ. ಸೊ ಹೆಂಗೆ ಈ ತರ ನಾರ್ಮಲಿ ಜಗತ್ತಲ್ಲಿ ಕಾಣಿಸ್ತಾ ಇರುತ್ತೋ ಅದನ್ನ ತೋರಿಸಿ ತೋರಿಸಿ ಲೈವ್ ಆಗಿ ನಾವು ಹೇಳ್ಕೊಟ್ಟಾಗ ಇನ್ನ ಜಾಸ್ತಿ ಅವ್ರಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಓಕೆ. ಸೊ ಅದಕ್ಕೆ ನಾನು ಮಧ್ಯ ಮಧ್ಯ ಕೇಳ್ತಾ ಇದ್ದಿದ್ದಲ್ಲಿ, ರೈಟ್. A ಫಾರ್ ಆಪಲ್, B ಫಾರ್ ಬಾಲ್ ಹೇಳ್ತಾ ಇರ್ಲಿಲ್ಲ. ಸೊ ಮಧ್ಯ ಮಧ್ಯ ಇಲ್ಲಿ ಹಿಂದೆ ಮುಂದೆ ಎಲ್ಲಿ ಕೇಳಿದ್ರು ಅವನು ಹೇಳ್ತಾ ಇದ್ದ. ಅಂಡ್ ಇನ್ನೂ ಒಂದು, ಬುಕ್ಸ್ ಅಲ್ಲಿ ಕೂಡ, ಆಯ್ತಾ, ಇದ್ರಲ್ಲಿ ಒಂದೇ ಪೇಜ್ ಇದೆ, ಬಟ್ ಬುಕ್ಸ್ ಅಲ್ಲಿ ಕೂಡ ಎಷ್ಟೊಂದು ಕೊಟ್ಟಿರ್ತಾರೆ ಅಲ್ವಾ, ಅದ್ರಲ್ಲಿ ಮಧ್ಯ ಮಧ್ಯ ಏನಾದ್ರು ಕೇಳಿದ್ರು ಅವನು ಹೇಳ್ತಾ ಇದ್ದ. ಸೊ ದ್ಯಾಟ್ ಈಸ್ ಹೌ, ಅಂದ್ರೆ ನಾವು ಯಾವಾಗ ಅದನ್ನ ಅದೇ ರೀತಿ ಹೇಳ್ತಾ ಹೋಗ್ತೀವೋ ಮಕ್ಕಳು ಹಂಗೆ ಕ್ಯಾಚ್ ಮಾಡ್ತಾರೆ. ದಿಸ್ ಇಸ್ ನಾಟ್ ಓನ್ಲಿ ನನ್ ಮಗ ಅಂತ ಹೇಳ್ಕೊತಾ ಇಲ್ಲ, ಬಟ್ ಈ ಕೆಪಾಸಿಟಿ ಎಲ್ಲರ ಹತ್ರ ಇರುತ್ತೆ, ಆಯ್ತಾ. ಮೇ ಬಿ ನೀವೆಲ್ಲ ಇವಾಗ ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ, ಅಲ್ವಾ, ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳೇ ಅವಾರ್ಡ್ ತಗೋತಾ ಇದ್ದಾರೆ ಅಲ್ವಾ. ಇಷ್ಟು ವರ್ಡ್ಸ್ ನ ನೇಮ್ ಮಾಡಿರ್ತಾರೆ, ಇಷ್ಟು ಆಬ್ಜೆಕ್ಟ್ಸ್ ನ ಅವರು, ಅಂದ್ರೆ ಇಷ್ಟು ತರದ ಹಣ್ಣುಗಳು, ತರಕಾರಿಗಳನ್ನ ಮಗು ಐಡೆಂಟಿಫೈ ಮಾಡಿದೆ ಅನ್ನೋ ತರ ಅವಾರ್ಡ್ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ಆ ತರ ಮೇ ಬಿ ನಾನು ಅವಾಗ ಅಪ್ಲೈ ಮಾಡಿದ್ರೆ ಸಿಗ್ತಾ ಇತ್ತೋ ಏನೋ ಗೊತ್ತಿಲ್ಲ, ಬಟ್ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಬಿಕಾಸ್ ನಮ್ಮ ಮನೇಲಿ ಯಾರಿಗೂ ಅದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇವಾಗ ಮಗುಗೇನೋ ಅವಾರ್ಡ್ ಕೊಡಿಸ್ಬಿಡ್ತೀಯ, ನೆಕ್ಸ್ಟ್ ಅದಕ್ಕೆ ಅದೇ ಪ್ರೆಷರ್ ಆಗಲ್ಲ ಅಂತ ಏನ್ ಗ್ಯಾರಂಟಿ ಅನ್ನೋದು ಒಂದು ಅವರ ತರ್ಕ. ಬಟ್ ನನಗೆ ಅದಕ್ಕೆ ಏನೂ ಇದಿಲ್ಲ, ಒಬ್ಬೊಬ್ರು ಯೋಚನೆಗಳು ಒಂದೊಂಥರ. ಬಟ್ ವಾಟ್ ಎವರ್ ಇಟ್ ಈಸ್, ನಾವು ಮಗುಗೆ ಕಲ್ಸೋದೇ ಇಂಪಾರ್ಟೆಂಟ್, ಆಯ್ತಾ. ಸೊ ಅವಾರ್ಡ್ ಬರುತ್ತೋ ಬಿಡುತ್ತೋ, ಬಟ್ ಮಗುಗೆ ಅದನ್ನೆಲ್ಲ ಕಲಿಸ್ತಾ ಹೋದಾಗ ಅದರ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ, ಲಿಸ್ನಿಂಗ್ ಪವರ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಯಾವಾಗ ಮಗು ಕೇಳಿಸ್ಕೊಳುತ್ತೋ, ಅರ್ಥ ಮಾಡ್ಕೊಳುತ್ತೋ, ತುಂಬಾ ವಿಷಯಗಳು ಈಸಿ ಆಗ್ತಾ ಹೋಗುತ್ತೆ, ಆಯ್ತಾ. ಸೊ ಇದನ್ನ ನೀವೆಲ್ಲರೂ ಮಾಡಬೇಕು. ಸೊ ಇವತ್ತು ಸುವರ್ಣ ಅವರು, ನೇತ್ರ ಅವರು, ಮತ್ತೆ ಸಂಗೀತ ಅವರು, ಅನ್ವಿತಾ ಅವರು ಅಂಡ್ ಶ್ರುತಿ ಅವರು ಎಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಓಕೆ. ಸೊ ಕಂಗ್ರ್ಯಾಚುಲೇಷನ್ಸ್, ತುಂಬಾ ಚೆನ್ನಾಗಿತ್ತು ಸೆಷನ್ನು. ಸೊ ನಿಮ್ಮ ಪಾರ್ಟಿಸಿಪೇಷನ್ ಕೂಡ ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಡ್ತು. ಓಕೆ. ಸೊ ಇನ್ನ ಉಳಿದವ್ರು ಯಾರ್ಯಾರು ಇದ್ದೀರಾ ಎಲ್ಲರೂ ಶುಕ್ರವಾರ ಮಿಸ್ ಮಾಡ್ದೇನೆ ಪಾರ್ಟಿಸಿಪೇಟ್ ಮಾಡಿ, ಐ ವಿಲ್ ಬಿ ವೇಟಿಂಗ್. ಓಕೆ. ಓಕೆ. ದೆನ್ ಕಲಾ ಅವರೇ, ನಿನ್ನೆ ಒಂದು ಮೆಸೇಜ್ ಕಳ್ಸಿದ್ನಲ್ಲ, ನೀವು ಲೇಟ್ ಆಗಿ ಬಂದ್ರಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ನಿನ್ನೆ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದ್ದೀನಿ, ಅದರಲ್ಲಿ ಒಂದು ಮಂತ್ರ ಮೆನ್ಷನ್ ಮಾಡಿದ್ದೀನಿ. ಓಕೆ. ಸೊ ಇಂಗ್ಲಿಷಲ್ಲಿ ಮತ್ತೆ
ಹಿಂದಿಲಿ ಮಾತ್ರ ಇತ್ತು ಅದು. ನಾನು ಕುತ್ಕೊಂಡು ಟೈಮ್ ತಗೊಂಡು ಕನ್ನಡದಲ್ಲಿ ನಾನೇ ಟ್ರಾನ್ಸ್ಲೇಟ್ ಮಾಡಿ ಬರೆದು ಅದನ್ನ ಹಾಕಿದ್ದೀನಿ, ಆಯ್ತಾ. ಸೊ ಇದನ್ನ ನೀವು ಲೇಬರ್ ರೂಮ್ಗೆ ಹೋಗೋಕ್ಕೂ ಮುಂಚೆ, ಅಥವಾ ನೀವು ಸಿಸೇರಿಯನ್ ಆಗಿರ್ಬೋದು, ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಪ್ರಿಪೇರ್ ಆಗಿ ನೀವು ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲ ಅಲ್ಲಿ ಹೋಗಾದ್ಮೇಲಾದ್ರೂ ಯಾರಾದ್ರೂ ನಿಮ್ಮ ಕಿವಿಲಿ ಇದನ್ನ ಬೇರೆಯವರು ಹೇಳಬೇಕು. ಅಕಸ್ಮಾತ್ ಯಾರು ಹೇಳಲ್ಲ ಅನ್ನೋದು ಕಂಡೀಷನ್ ಇದ್ರೆ ನಿಮಗೆ ನೀವೇ ಹೇಳ್ಕೊಳ್ಳಿ, ನನ್ನ ಮಗ ಅಥವಾ ಮಗಳು ಕಾರ್ತಿಕೇಯನ ತರ ಸ್ಟ್ರಾಂಗ್ ಮತ್ತೆ ಬುದ್ಧಿವಂತರಾಗಿರ್ತಾರೆ ಮತ್ತು ಎಲ್ಲ ಪಂಚಭೂತಗಳು ನನಗೆ ಹಾಗೂ ನನ್ನ ಮಗುವಿಗೆ ತುಂಬಾ ಸಪೋರ್ಟ್ ಮಾಡಿ ಡೆಲಿವರಿನೂ ಈಸಿ ಆಗುತ್ತೆ, ಮಗು ಆರೋಗ್ಯವಾಗಿರುತ್ತೆ. ಸೊ ಇದನ್ನ ನೀವು ಹೇಳ್ಕೋಬೇಕು, ಇದರ ಅರ್ಥ ಇದು. ಓಕೆ, ಸೊ ಈ ಮಂತ್ರವನ್ನ ನೀವು ಒಂದ್ 2-3 ಸರಿ ಓದಿದ್ರು ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಎಸ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಎಸ್. ಸೊ ಈ ಮಂತ್ರ ನಾನು ತಗೊಂಡಿದ್ದು ಒಂದು ಬುಕ್ಕಿಂದ, ಗರ್ಭ ಸಂಸ್ಕಾರ ಬುಕ್, ದಟ್ ಈಸ್ ಫ್ರಮ್ ಬಾಲಾಜಿ ತಾಂಬೆ. ಓಕೆ, ಸೊ ಅದರಲ್ಲಿ ಕೂಡ ಅಷ್ಟೇ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಐ ಡೋಂಟ್ ಪ್ರಿಫರ್ ಲೈಕ್ ಮಾರ್ಕೆಟಿಂಗ್ ಅಥವಾ ಪ್ರಮೋಟಿಂಗ್ ಅನ್ನೋ ಥರ ಅಲ್ಲ, ಬಟ್ ಚೆನ್ನಾಗಿದೆ. ಅದರಲ್ಲಿ ಎಲ್ಲ ಅವರ ಆಯುರ್ವೇದಿಕ್ ಗರ್ಭ ಸಂಸ್ಕಾರ ಅಂತಾನೆ ಅದಕ್ಕೆ ಹೆಸರಿರೋದು. ಆಯುರ್ವೇದದ ರೀತಿಯಿಂದ ಗರ್ಭ ಸಂಸ್ಕಾರನ ಹೇಗೆ ಮಾಡಬಹುದು ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಈವನ್ ನಮ್ಮ ದೇಹದ ಅನಾಟಮಿ, ಫಿಸಿಯಾಲಜಿಯಿಂದ ಹಿಡಿದು ಹೇಗೆ ಅದು ಲೇಬರ್ ಟೈಮಲ್ಲಿ ನಾವು ಬಾಡಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಅಥವಾ ಎಷ್ಟೋ ಟಿಪ್ಸ್ ಕೊಟ್ಟಿದ್ದಾರೆ. ಈಗ ಸುಮಾರು ಜನಕ್ಕೆ ಮಿಸ್ಕ್ಯಾರೇಜಸ್ಸು ಆ ಥರ ಪದೇ ಪದೇ ಆಗೋದು ಅದೆಲ್ಲನೂ ಇರೋದ್ರಿಂದ ಆ ಥರ ಕಂಡೀಷನ್ನ ಅವಾಯ್ಡ್ ಮಾಡೋದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಅಥವಾ ಕೇರ್ ಇದೆ ಅದನ್ನೆಲ್ಲಾನು ಕೂಡ ಮತ್ತೆ ರೆಮಿಡೀಸ್ ಇರ್ಬೋದು ಅದೆಲ್ಲಾನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೂ ಕೂಡ ಸೊ ಫಸ್ಟ್ 1000 ಡೇಸ್ ಅಂತ ಏನ್ ಕರಿತೀವಲ್ವಾ, ಸೊ ಅಷ್ಟರಲ್ಲಿ ಮಗುನ ಯಾವ ರೀತಿ ಬೆಳೆಸ್ಬೇಕಾಗತ್ತೆ, ಒಂದು ಒಳ್ಳೆ ಮ್ಯೂಸಿಕ್ ಕೇಳೋದಾಗಿರ್ಬೋದು. ನಾನು ಇವಾಗ ಹೇಳ್ತಾ ಬಂದೆ ಅಲ್ವಾ, ಮಗುಗೆ ಪ್ರತಿಯೊಂದು ಮಂತಲ್ಲೂ 1-2 ಸಾಂಗ್ನ ಇಂಟ್ರೊಡ್ಯೂಸ್ ಮಾಡ್ತಾ ಬನ್ನಿ. ಸೊ ಈ ತರ ಕೆಲವೊಂದು ಟಿಪ್ಸ್ನ ಕೂಡ ಅಲ್ಲಿ ಶೇರ್ ಮಾಡಿದ್ದಾರೆ. ಓಕೆ, ಅಂಡ್ ಇನ್ನೂ ಒಂದು ಆಮೇಲೆ ಮಗುಗೆ ಹುಟ್ಟಿ ಆದ್ಮೇಲೆ ಅದರ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಆಯುರ್ವೇದದಲ್ಲಿ ಕೆಲವೊಂದು ಔಷಧಿಗಳನ್ನ ಯೂಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆನೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬಾಲಗುಟ್ಟಿ ಆಗಿರ್ಬೋದು, ಮತ್ತೆ ಇನ್ನು ಸ್ವರ್ಣಪ್ರಾಶನ ಆಗಿರಬಹುದು. ಸೊ ಈ ಥರದ್ದನ್ನೆಲ್ಲ ಹೇಗೆ ಯೂಸ್ ಮಾಡೋದು, ಡೋಸೇಜ್ ಏನು, ಅಥವಾ ನೀವು ತಗೊಳ್ಳೋದಾದ್ರೆ ಎಲ್ಲಿ ತಗೋಬಹುದು, ಕೆಲವೊಂದು ಮಾಹಿತಿಗಳನ್ನ ಅಲ್ಲಿ ಶೇರ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಮಾತ್ರ ತರಿಸ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಬಿಕಾಸ್ ಅದರಲ್ಲಿ ಪೂರ್ತಿ ಆಯುರ್ವೇದಿಕ್ ರೆಮಿಡೀಸೇ ಇರೋದ್ರಿಂದ ಕೆಲವೊಬ್ರು ಅದನ್ನ ಪ್ರಿಫರ್ ಮಾಡಲ್ಲ. ಇಟ್ ಈಸ್ ಅಪ್ ಟು ಯು, ಜಸ್ಟ್ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಓಕೆ, ಎಸ್. ಮತ್ತೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. Otherwise, we'll do a short meditation, very short meditation, and then we'll leave. Okay. So, ನೇತ್ರ ಅವರು ಅನ್ಸುತ್ತೆ ನಿನ್ನೆ ಲಾಸ್ಟ್ ಸೆಷನ್ ಅಲ್ಲಿ ಬ್ಲೆಸ್ಸಿಂಗ್ಸ್ ಇದ್ ಮಾಡಿ ಅಂತ ಹೇಳಿದ್ರಿ ಅಲ್ವಾ, ಸೊ ಅದಕ್ಕೆ ಬ್ಲೆಸ್ಸಿಂಗ್ಸೇ ಮಾಡ್ಬಿಡೋಣ. ಐ ಹ್ಯಾವ್ ಪ್ರಿಪೇರ್ಡ್ ನಿಮ್ಗೋಸ್ಕರ, ನನ್ನ ಕಮ್ಯುನಿಟಿ ಮೆಂಬರ್ಸ್ಗೋಸ್ಕರ ಗರ್ಭಜ್ಯೋತಿ ಕಡೆಯಿಂದ ಕೆಲವೊಂದು ಅಫರ್ಮೇಶನ್ಸ್ನ ಕೆಲವೊಂದು ಬ್ಲೆಸ್ಸಿಂಗ್ಸ್ನ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಎಲ್ಲರೂ ಇವಾಗ ಒಬ್ಬರಿಗೊಬ್ಬರು ಬ್ಲೆಸ್ ಮಾಡುವ ಸಮಯ. ಓಕೆ, ಸೊ ನೇರವಾಗಿ ಕುತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ನಾನು ಹೇಳೋದನ್ನ ನಿಮ್ಮ ಮನಸ್ಸಿನಲ್ಲೇ ಹೇಳ್ತಾ ಹೋಗಿ. ಓಕೆ, 1 ನಿಮಿಷ ಅದಕ್ಕೂ ಮುಂಚೆ ಯಾರಿಗೆ ಈಗ ಇಮಿಡಿಯೇಟ್ಲಿ ಆಯ್ತಾ, ನೀವು ಹಾಸ್ಪಿಟಲ್ ವಿಸಿಟ್ ಆಗಿರಬಹುದು, ಇಲ್ಲ ಏನಾದರೂ ಸ್ಕ್ಯಾನಿಂಗ್ ಆಗಿರ್ಬಹುದು, ಅಥವಾ ಯಾವ್ದಾದ್ರು ಅಂದ್ರೆ ಡೆಲಿವರಿ ಪ್ರಿಪ್ರೇಷನ್ ಆಗಿರ್ಬೋದು, ಮಾಡ್ತಾ ಇರೋರು ಯಾರಾದ್ರೂ ಇದ್ರೆ ಒಬ್ರು ನಂಗೆ ಹೇಳಿ. ಓಕೆ, ಈಗ ಸದ್ಯಕ್ಕೆ ಡೆಲಿವರಿ ಯಾರ್ದು ಹತ್ರ ಇದೆ?
ಕಲಾ ಅವರು. ಓಕೆ, ಸೊ ಅನ್ವಿತಾ ಅವರು ಕಲಾ ಅವರು ನನಗೆ ಗೊತ್ತಿರೋ ಹಾಗೆ ಅಲ್ವಾ? ಎಸ್. ಅನ್ವಿತಾ ಅವರೇ ಅನ್ಮ್ಯೂಟ್ ಮಾಡಿ. ಎಸ್ ಮ್ಯಾಮ್. ಎಷ್ಟು ವೀಕ್ ಎಕ್ಸಾಕ್ಟ್ಲಿ? ಇವಾಗ ನಂಗೆ 35 ಸ್ಟಾರ್ಟ್ ಆಗ್ತಾ ಬಂತು. 35. ಓಕೆ, ಸೊ ಕಲಾ ಅವರೇ ಮುಂದೆ ಇದ್ದಾರೆ ಇನ್ನು ಸ್ವಲ್ಪ. 36 ಅಲ್ವಾ ಕಲಾ ಅವರೇ? 36 ಕಂಪ್ಲೀಟ್ ಆಯ್ತು ಮ್ಯಾಮ್. 37 ತರ ಓಕೆ, ಎಸ್. ಮತ್ತೆ ಇನ್ನ ಹತ್ರ ಯಾರಿದ್ದೀರಾ? ಇಲ್ಲ ಅಲ್ಲ? ಓಕೆ, ಸೊ ಅದಕ್ಕೆ ಫಸ್ಟ್ ಕಲಾ ಅವ್ರದ್ದು ಮಾಡ್ಬಿಡೋಣ, ದೆನ್ ಅನ್ವಿತಾ ಅವ್ರದ್ದು ಮಾಡೋಣ. ಓಕೆ, ಅದಾದ್ಮೇಲೆ ನಾನು ಹೀಗೆ ಮುಂದುವರ್ಸ್ಕೊಂತ ಹೋಗ್ತಾ ಇರ್ತೀನಿ. ಯಾರಿಗೆಲ್ಲ ಆಲ್ಮೋಸ್ಟ್ ನಿಯರ್ ಟು ಡೆಲಿವರಿ ಇದ್ದೀರಾ ಅವರೆಲ್ಲ ನಂಗೆ ಇನ್ಫಾರ್ಮ್ ಮಾಡ್ತಾ ಬನ್ನಿ ಗ್ರೂಪಲ್ಲಿ. ಎಲ್ಲರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ಹೋಗ್ಲಿ, ಆಯ್ತಾ? ಸೊ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದ್ಕಿಂತ ಈ ತರ ಪರ್ಟಿಕ್ಯುಲರ್ಲಿ ಒಬ್ಬೊಬ್ಬರಿಗೆ ಮಾಡಿದಾಗ ನಿಮಗೂ ಕೂಡ ಆ ಒಂದು ಫೀಲ್ ಇರುತ್ತೆ. ಓಕೆ, ಅದಕ್ಕೋಸ್ಕರ ನಾನು ಹೆಸರು ತಗೊಂಡ್ಬಿಟ್ಟು ಈ ಒಂದು ಬ್ಲೆಸ್ಸಿಂಗ್ಸ್ನ ಮಾಡಿಸ್ತಾ ಇರ್ತೀನಿ. ಎಲ್ಲರೂ ಕೂಡ ಅದನ್ನ ಹೇಳ್ಕೊಳ್ತಾ ಅವ್ರಿಗೆ ಬ್ಲೆಸ್ ಮಾಡ್ತಾ ಹೋಗಿ. ಯಾವಾಗ ನಾವು ಇನ್ನೊಬ್ರಿಗೆ ಬ್ಲೆಸ್ ಮಾಡ್ತಾ ಹೋಗ್ತೀವೋ ಅದೇ ಕಮ್ ಬ್ಯಾಕ್ ಆಗುತ್ತೆ, ಆಯ್ತಾ? ಅವರಿಂದ ಅಲ್ಲದೆ ಇದ್ರೂ ಬೇರೆ ಕಡೆಯಿಂದನೂ ಕೂಡ ನಮಗೆ ಅದು ಎಲ್ಲಾ ರೀತಿಯಿಂದ ಎಲ್ಲ ಡೈರೆಕ್ಷನ್ಸ್ ಇಂದ ನಮಗೆ ಬ್ಲೆಸ್ಸಿಂಗ್ಸ್ ಬರುತ್ತೆ. ಓಕೆ, ಸೊ ಓಕೆ. ಮ್ಯಾಮ್, ಇವರು ರಾಜೇಶ್ವರಿ ಅವ್ರ 36 ವೀಕ್ ಅಂತೆ ಮ್ಯಾಮ್. ಹೌದಾ? ಮೆಸೇಜ್ ರಾಜೇಶ್ವರಿ ಅವ್ರದ್ದು ಕೂಡ. ಓಕೆ, ಎಸ್. 3 ಜನದ್ದು ಇವಾಗ ಮಾಡ್ಬಿಡೋಣ. ಓಕೆ, ಸೊ ನೆಕ್ಸ್ಟ್ ಕೂಡ ಅಷ್ಟೇನೆ. ಇವಾಗ ಸದ್ಯಕ್ಕೆ ಈ ತರ ಮಾಡೋಣ, ನೆಕ್ಸ್ಟ್ ನೋಡೋಣ ಹೇಗೆ ಹೋಗುತ್ತೆ. ಯಾರಿಗಾದ್ರೂ ರಿಯಲಿ ವೆರಿ ನೆಸೆಸರಿ ಲೈಕ್ ಸ್ಕ್ಯಾನಿಂಗ್ ಹೋಗೋರಾಗಿರ್ಬೋದು, ಕೆಲವೊಬ್ರಿಗೆ ಭಯ ಆಗ್ತಾ ಇರುತ್ತೆ ಅಂಥವ್ರಿಗೂ ಕೂಡ ನಾವು ಬ್ಲೆಸ್ಸಿಂಗ್ಸ್ನ ಕಳಿಸ್ಬೋದು. ಸೊ ವೆನ್ ಎವರ್ ಯು ಫೀಲ್ ಲೈಕ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಯು, ಡೋಂಟ್ ಫೀಲ್ ಶೈ, ಆಯ್ತಾ? ಸೊ ನಮ್ಮ ಗ್ರೂಪ್ ಕಡೆಯಿಂದ ನಿಮಗೆ ಯಾವಾಗಲೂ ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ಲೈಕ್ ಈ ಥರ ನನಗೂ ಕೂಡ ಬ್ಲೆಸ್ಸಿಂಗ್ಸ್ ಸಿಗಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಕಂಡೀಷನ್ ಏನಿದೆ ಅದನ್ನು ನನಗೆ ಬರೆದು ಬರೆದು ಅಥವಾ ಟೈಪ್ ಮಾಡಿ ಮೆಸೇಜ್ ಹಾಕಿರಿ. ನೆಕ್ಸ್ಟ್ ಸೆಷನ್ಸಲ್ಲಿ ನಾನು ಬ್ಲೆಸ್ಸಿಂಗ್ಸ್ನ ಎಲ್ಲರ ಕಡೆಯಿಂದ ಕೊಡಿಸ್ತಾ ಹೋಗ್ತೀನಿ. ಓಕೆನಾ? ಎಸ್. ಸೊ ಎಲ್ಲರೂ ಕಣ್ಣು ಮುಚ್ಕೊಂಡು ಮನಸಾರೆ ರಿಲ್ಯಾಕ್ಸ್, ಸ್ವಲ್ಪ ಎಲ್ಲ ವಿಷಯಗಳಿಂದ ಆಚೆ ಬಂದು ನಮ್ಮ ದೇಹದ ಒಳಗೆ, ನಮ್ಮ ಮನಸ್ಸಿನ ಒಳಗೆ ಇರುವಂತಹ ಶಕ್ತಿಯನ್ನ, ಚೈತನ್ಯವನ್ನ ಮತ್ತೊಮ್ಮೆ ನಾವೆಲ್ಲರೂ ಗುರುತಿಸೋಣ. ಇಲ್ಲಿರುವಂತಹ ಎಲ್ಲರೂ ಕೂಡ ನಿಮ್ಮ ಒಳಗಡೆ ಒಂದು ಗರ್ಭ ಜ್ಯೋತಿಯನ್ನ ಇಟ್ಕೊಂಡಿದ್ದೀರ. ಅಂದ್ರೆ ನಿಮ್ಮ ಗರ್ಭದಲ್ಲಿ ಬೆಳೀತಾ ಇರುವಂತಹ ಆ ಒಂದು ಕಾನ್ಶಿಯಸ್ನೆಸ್, ಈ ಒಂದು ಬೆಳಕಿನ ಪ್ರತಿರೂಪ ಆಗಿರುವಂತಹ ಮಗು, ಶ್ರೇಷ್ಠವಾದ ಆತ್ಮ. ಮಕ್ಕಳನ್ನ ನಾವೆಲ್ಲರೂ ದೇವರ ತರ ಕಾಣ್ತೀವಿ. ನೀವೆಲ್ಲರೂ ದೇವರ ಪ್ರತಿರೂಪವನ್ನ ನಿಮ್ಮ ಹೊಟ್ಟೆಯಲ್ಲಿ ಇಟ್ಕೊಂಡಿರೋರು. ನೀವು ಕೂಡ ಜ್ಯೋತಿ ಸ್ವರೂಪಿಣಿ. ಈಗ ನಾನು ಹೇಳ್ಕೊಟ್ಟ ಹಾಗೆ ನೀವು ಮನಸ್ಸಿನಲ್ಲಿ ಅಥವಾ ಬಾಯ್ಬಿಟ್ಟು ಹೇಳ್ತಾ ಹೋಗಿ. ಎಲ್ಲರೂ ಕೂಡ ಮೊದಲನೇದಾಗಿ ಕಲಾ ಅವ್ರಿಗೆ ಬ್ಲೆಸ್ಸಿಂಗ್ಸ್ನ ಸೆಂಡ್ ಮಾಡೋಣ. ಕಲಾ ಅವರೇ, ನೀವು ಶಾಂತ ರೀತಿಯಿಂದ ಎಲ್ಲರೂ ಸೆಂಡ್ ಮಾಡುವಂತಹ ಬ್ಲೆಸ್ಸಿಂಗ್ಸ್ನ ನೀವು ರಿಸೀವ್ ಮಾಡ್ತಾ ಹೋಗಿ. ನಿಮ್ಮ ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಕೊಂಡು ನಿಮ್ಮ ಅಂಗೈಗಳು ಆಕಾಶ ನೋಡುವಂತಿರ್ಲಿ ಕಲಾ ಅವರೇ. ಅದೇ ರೀತಿ ಎಲ್ಲರೂ ಕೂಡ ನಿಮ್ಮ ಅಂಗೈಗಳನ್ನ ಆಕಾಶ ನೋಡುವಂತೆ ಇಟ್ಕೊಳ್ಳಿ. ಪ್ರತಿಯೊಬ್ಬರು ಎನರ್ಜಿನ ಮತ್ತು ಬ್ಲೆಸ್ಸಿಂಗ್ಸ್ನ ಕಲಾ ಅವ್ರ ಕಡೆ ಕಳಿಸ್ತಾ ಇದ್ದೀರಾ ಅನ್ನೋ ಹಾಗೆ ಫೀಲ್ ಮಾಡ್ತಾ ಇರಿ. ಮತ್ತು ಕಲಾ ಅವರೇ, ನೀವು ಎಲ್ಲರ ಆಶೀರ್ವಾದನ ನಿಮ್ಮ ಕೈಗಳಿಂದ ರಿಸೀವ್ ಮಾಡ್ತಾ ಇದ್ದೀರಾ ಅನ್ನೋ ಹಾಗೆ ಫೀಲ್ ಮಾಡ್ತಾ ಹೋಗಿ. ಕಲಾ ಅವರನ್ನ ಬಿಟ್ಟು ಇನ್ನೆಲ್ಲರೂ ಹೇಳ್ತಾ ಹೋಗಿ. ನಮ್ಮ ಗರ್ಭಜ್ಯೋತಿ ಕುಟುಂಬದ ಜ್ಯೋತಿ ಸ್ವರೂಪಿಣಿ ತಾಯಿ ಕಲಾ ಅವರಿಗೆ ಹಾಗೂ ಅವರ ಜ್ಯೋತಿ ಸ್ವರೂಪ ಕಂದನಿಗೆ ಬೇಕಾದ
ಎಲ್ಲ ಆರೈಕೆ, ಕಾಳಜಿ, ಪ್ರೀತಿ, ನಂಬಿಕೆ, ಆತ್ಮವಿಶ್ವಾಸ, ಧೈರ್ಯ, ಸುರಕ್ಷತೆ, ಶಾಂತ ಮನಸ್ಸು, ಶಕ್ತಿ, ಸಹನೆ, ಸ್ಪಷ್ಟತೆ, ಸಂತೋಷ, ನೆಮ್ಮದಿ, ದೈವಿಕ ಬೆಂಬಲ ಎಲ್ಲವೂ ಸಂಪೂರ್ಣವಾಗಿ ಲಭಿಸಲಿ. ಕಲಾ ಅವರ ಗರ್ಭಜ್ಯೋತಿ ಇನ್ನಷ್ಟು ಪ್ರಕಾಶಿಸಲಿ. ಸೊ ಈಗ ಎಲ್ಲರೂ ನಿಮ್ಮ ಕೈಗಳಿಂದ ಬೆಳಕಿನ ಕಿರಣಗಳು, ಬ್ಲೆಸ್ಸಿಂಗ್ಸ್ ಕಲಾ ಅವರ ಕಡೆ ಮತ್ತು ಅವರ ಮಗುವಿನ ಕಡೆ ಹೋಗ್ತಾ ಇದೆ ಅನ್ನೋ ಹಾಗೆ ಫೀಲ್ ಮಾಡ್ತಾ ಇರಿ. ಮನಸ್ಸಿನ ಆಳದಿಂದ, ಒಳ್ಳೆಯ ಮನಸ್ಸಿನಿಂದ ಅವ್ರಿಗೆ ಹಾಗೂ ಅವರ ಮಗುವಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಶಕ್ತಿಯಿಂದ ಅವ್ರಿಗೆಲ್ಲರಿಗೂ ಬ್ಲೆಸ್ ಮಾಡಿ, ಅವರಿಬ್ಬರಿಗೂ. ಥ್ಯಾಂಕ್ ಯು. ಕಲಾ ಅವರೇ, ಈ ಎಲ್ಲ ಬ್ಲೆಸ್ಸಿಂಗ್ಸ್ನ ನೀವು ಹೃದಯಪೂರ್ವಕವಾಗಿ ರಿಸೀವ್ ಮಾಡಿ. ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಹೊಟ್ಟೆಯ ಮೇಲೆ ಇಡಿ. ನಿಮ್ಮ ಕೈಗಳ ಮೂಲಕ ರಿಸೀವ್ ಮಾಡಿರುವಂತಹ ಎಲ್ಲ ಎನರ್ಜೀಸ್, ಬ್ಲೆಸ್ಸಿಂಗ್ಸ್ನ ಆಶೀರ್ವಾದಗಳನ್ನು ನಿಮ್ಮ ಮಗುವಿಗೂ ಕೂಡ ನೀವು ಕಳಿಸ್ತಾ ಇದ್ದೀರಾ. ರಿಲ್ಯಾಕ್ಸ್. ನಂತರ ಈಗ ಅನ್ವಿತಾ ಅವ್ರಿಗೆ ನಾವು ಬ್ಲೆಸ್ಸಿಂಗ್ಸ್ನ ಕಳಿಸೋಣ. ಅನ್ವಿತಾ ಅವರೇ, ನೀವು ನಿಮ್ಮ ಕೈಗಳನ್ನು ಆಕಾಶ ನೋಡುವಂತೆ ಇಟ್ಕೊಳ್ಳಿ. ಎಲ್ಲರೂ ಕೂಡ ನಿಮ್ಮ ಕೈಗಳನ್ನು ಆಕಾಶ ನೋಡುವಂತೆ ಇಟ್ಕೊಂಡು ಅನ್ವಿತಾ ಅವರನ್ನ ಬಿಟ್ಟು ಪ್ರತಿಯೊಬ್ಬರು ಎನರ್ಜಿನ ಸೆಂಡ್ ಮಾಡ್ತಾ ಇದ್ದೀರಾ. ಅನ್ವಿತಾ ಅವರು ರಿಸೀವ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅನ್ವಿತಾ ಅವ್ರ ಕಡೆಗೆ ಬೆಳಕಿನ ಕಿರಣಗಳ ರೂಪದಲ್ಲಿ ಹೋಗ್ತಾ ಇದೆ. ಮತ್ತೊಮ್ಮೆ ಅನ್ವಿತಾ ಅವರನ್ನ ಹಾಗೂ ಅವರ ಮಗುವನ್ನ ನೀವು ನಿಮ್ಮ ಮನಸ್ಸಿಗೆ ತಂದ್ಕೊಂಡು ಎಲ್ಲರೂ ಹೇಳ್ತಾ ಹೋಗಿ. ಅನ್ವಿತಾ ಅವರೇ, ತುಂಬ ಹೃದಯದಿಂದ ನೀವು ಎನರ್ಜಿನ ನಮ್ಮೆಲ್ಲರ ಕಡೆಯಿಂದ ಆಶೀರ್ವಾದವನ್ನ ರಿಸೀವ್ ಮಾಡಿ. ನಮ್ಮ ಗರ್ಭಜ್ಯೋತಿ ಕುಟುಂಬದ, ಹೇಳ್ತಾ ಹೋಗಿ ಎಲ್ಲರೂ ಅನ್ವಿತಾ ಅವರನ್ನ ಬಿಟ್ಟು, ನಮ್ಮ ಗರ್ಭಜ್ಯೋತಿ ಕುಟುಂಬದ ಜ್ಯೋತಿ ಸ್ವರೂಪಿಣಿ ತಾಯಿ ಅನ್ವಿತಾ ಅವರಿಗೆ ಹಾಗೂ ಅವರ ಗರ್ಭ ಜ್ಯೋತಿ ಸ್ವರೂಪಿಣಿ ಕಂದನಿಗೆ ಚೈತನ್ಯ ಜ್ಯೋತಿ ಕಂದನಿಗೆ ಬೇಕಾದ ಎಲ್ಲ ಆರೈಕೆ, ಕಾಳಜಿ, ಪ್ರೀತಿ, ನಂಬಿಕೆ, ಆತ್ಮವಿಶ್ವಾಸ, ಧೈರ್ಯ, ಸುರಕ್ಷತೆ, ಶಾಂತ ಮನಸ್ಸು, ಶಕ್ತಿ, ಸಹನೆ, ಸ್ಪಷ್ಟತೆ, ಸಂತೋಷ, ನೆಮ್ಮದಿ ಹಾಗೂ ದೈವಿಕ ಬೆಂಬಲ ಎಲ್ಲವೂ ಸಂಪೂರ್ಣವಾಗಿ ಲಭಿಸಲಿ. ಅವರ ಗರ್ಭಜ್ಯೋತಿ ಇನ್ನಷ್ಟು ಪ್ರಕಾಶಿಸಲಿ. ರಿಲ್ಯಾಕ್ಸ್. ಎಲ್ಲರೂ ಕೂಡ ಈಗ ತುಂಬ ಹೃದಯದಿಂದ ಅನ್ವಿತಾ ಹಾಗೂ ಅವರ ಮಗುಗೆ ನಿಮ್ಮೆಲ್ಲರ ಕಡೆಯಿಂದ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇದ್ದೀರಾ. ಬೆಳಕಿನ ಕಿರಣಗಳ ರೂಪದಲ್ಲಿ ಅನ್ವಿತಾ ಅವರ ಕೈಗೆ ನಿಮ್ಮೆಲ್ಲರ ಆಶೀರ್ವಾದ ಸೇರ್ತಾ ಹೋಗ್ತಾ ಇದೆ. ನಿಮ್ಮ ಎರಡೂ ಕೈಗಳನ್ನು ಆಕಾಶ ನೋಡುವಂತೆ ಇಟ್ಕೊಂಡು ಅನ್ವಿತಾ ಅವರೇ, ಈ ಎಲ್ಲ ಬೆಳಕಿನ ಕಿರಣಗಳನ್ನು ನಿಮ್ಮ ಕೈಗಳ ಮೂಲಕ ರಿಸೀವ್ ಮಾಡಿ.
ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಹೊಟ್ಟೆಯ ಮೇಲಿಟ್ಟು ನಿಮ್ಮ ಮಗುವಿಗೆ ನಿಮ್ಮ ಕಡೆಯಿಂದ ಹಾಗೂ ಎಲ್ಲರ ಕಡೆಯಿಂದ ಆಶೀರ್ವಾದ ತಲುಪುವ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. We all are blessing you and the baby for safe, easy labor and even the motherhood. Relax. ಈಗ ನಂತರ ರಾಜೇಶ್ವರಿ ಅವರು, ಪಾಸಿಟಿವ್ ಮಾಮ್ ರಾಜೇಶ್ವರಿ ಒಲೇಕರ್, ಇವರಿಗೆ ನಮ್ಮೆಲ್ಲರ ಕಡೆಯಿಂದ, ಗರ್ಭಜ್ಯೋತಿ ಕುಟುಂಬದ ಕಡೆಯಿಂದ ಬ್ಲೆಸ್ಸಿಂಗ್ಸ್ನ ಸೆಂಡ್ ಮಾಡೋಣ. ರಾಜೇಶ್ವರಿ ಅವರೇ, ನೀವು ಈಗ ರಿಸೆಪ್ಟಿವ್ ಮೋಡಲ್ಲಿ ಇರಿ. ಈಗ ಉಳಿದವರೆಲ್ಲರೂ ಕೂಡ ರಾಜೇಶ್ವರಿ ಅವರ ಕಡೆಗೆ ನಿಮ್ಮ ಆಶೀರ್ವಾದವನ್ನು ಕಳಿಸ್ತಾ ಹೋಗ್ತಾ ಇದ್ದೀರಾ. ನಿಮ್ಮ ಎರಡೂ ಕೈಗಳನ್ನು, ಎಲ್ಲರೂ ಕೂಡ ಕೈಗಳನ್ನು, ಅಂಗೈಗಳನ್ನು ಆಕಾಶ ನೋಡುವಂತೆ ಇಟ್ಕೊಳ್ಳಿ. ನಿಮ್ಮೆಲ್ಲರ ಕಡೆಯಿಂದ ಬೆಳಕಿನ ಕಿರಣಗಳ ರೂಪದಲ್ಲಿ ನಿಮ್ಮ ಕೈಗಳ ಮೂಲಕ ಒಂದು ಎನರ್ಜಿ ಹೊರಗೆ ಬರ್ತಾ ಇದೆ. ರಾಜೇಶ್ವರಿ ಅವರೇ, ನೀವು ರಿಸೀವ್ ಮಾಡ್ತಾ ಇರೋ ಹಾಗೆ ಬೆಳಕಿನ ಕಿರಣಗಳನ್ನು ಎನರ್ಜಿ ರೂಪದಲ್ಲಿ ಆಶೀರ್ವಾದವನ್ನು ರಿಸೀವ್ ಮಾಡ್ತಾ ಇರೋ ಹಾಗೆ ಫೀಲ್ ಮಾಡ್ತಾ ಹೋಗಿ. ಎಲ್ಲರೂ ಹೇಳಿ. ರಾಜೇಶ್ವರಿ ಅವರನ್ನ ಬಿಟ್ಟು ಇನ್ನು ಉಳಿದವರೆಲ್ಲ ಹೇಳ್ತಾ ಹೋಗಿ. ನಮ್ಮ ಗರ್ಭಜ್ಯೋತಿ ಕುಟುಂಬದ ಜ್ಯೋತಿ ಸ್ವರೂಪಿಣಿ ತಾಯಿ ರಾಜೇಶ್ವರಿ ಅವರಿಗೆ ಹಾಗೂ ಅವರ ಜ್ಯೋತಿ ಸ್ವರೂಪ ಕಂದನಿಗೆ ಬೇಕಾದ ಎಲ್ಲ ಆರೈಕೆ, ಕಾಳಜಿ, ಪ್ರೀತಿ, ನಂಬಿಕೆ, ಆತ್ಮವಿಶ್ವಾಸ, ಧೈರ್ಯ ಹಾಗೂ ಸುರಕ್ಷತೆ, ಶಾಂತ ಮನಸ್ಸು, ಶಕ್ತಿ, ಸಹನೆ, ಸ್ಪಷ್ಟತೆ, ಸಂತೋಷ, ನೆಮ್ಮದಿ ಹಾಗೂ ದೈವಿಕ ಬೆಂಬಲ ಸಂಪೂರ್ಣವಾಗಿ ಲಭಿಸಲಿ. ಅವರ ಗರ್ಭಜ್ಯೋತಿ ಇನ್ನಷ್ಟು ಪ್ರಕಾಶಿಸಲಿ. ರಿಲ್ಯಾಕ್ಸ್. ಈಗ ಎಲ್ಲರೂ ಕೂಡ ನಿಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿ ಆಶೀರ್ವಾದಗಳನ್ನು ರಾಜೇಶ್ವರಿ ಅವರಿಗೆ ಹಾಗೂ ಅವರ ಮಗುವಿನ ಕಡೆಗೆ ಕಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಕೈಗಳಿಂದ ಬೆಳಕಿನ ಕಿರಣಗಳ ರೂಪದಲ್ಲಿ ನಿಮ್ಮ ಆಶೀರ್ವಾದ ಅವರಿಗೆ ತಲುಪ್ತಾ ಇದೆ. ರಾಜೇಶ್ವರಿ ಅವರೇ, ಹೃದಯಪೂರ್ವಕವಾಗಿ ಮನಸ್ಸಿನ ಆಳದಿಂದ ಎಲ್ಲರಿಗೂ ಕೃತಜ್ಞತೆಯ ಭಾವವನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ನಿಮಗೋಸ್ಕರ ಹಾರೈಸಿರುವಂತಹ ಎಲ್ಲರ ಆಶೀರ್ವಾದಗಳನ್ನು ನೀವು ನಿಮ್ಮ ಕೈಗಳ ಮೂಲಕ ರಿಸೀವ್ ಮಾಡ್ಕೊಳ್ಳಿ. ಬೆಳಕಿನ ರೂಪದಲ್ಲಿ ಈ ಎರಡೂ ಕೈಗಳಲ್ಲಿ ಈಗ ಶಕ್ತಿಯ ಸಂಚಲನ ಆಗ್ತಾ ಇರೋದನ್ನು ಗಮನಿಸ್ತಾ ಈ ಒಂದು ಶಕ್ತಿ ಮತ್ತು ಆಶೀರ್ವಾದವನ್ನು ನಿಮ್ಮ ಮಗುವಿಗೆ ಕೊಡಿ. ನಿಮ್ಮ ಹೊಟ್ಟೆಯ ಮೇಲೆ ಎರಡೂ ಕೈಗಳನ್ನು ಇಟ್ಟು ಈ ಶಕ್ತಿ ಮತ್ತು ಆಶೀರ್ವಾದವನ್ನು ಎಲ್ಲರ ಪರವಾಗಿ ನೀವು ನಿಮ್ಮ ಮಗುವಿಗೆ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ರಿಲ್ಯಾಕ್ಸ್. ಓಕೆ, ಎಲ್ಲರೂ ಕೂಡ ಕೈಗಳನ್ನು ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಟ್ಕೊಳ್ಳಿ. ಈಗ ಎರಡೂ ಕೈಗಳನ್ನು ನೋಡಿ, ಭೂಮಿ ತಾಯಿನ ನೋಡಿ ಆಶೀರ್ವಾದ ಪಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವಿಶಾಲ ಹೃದಯಕ್ಕೆ. ರೈಟ್. ಸೊ ಒಬ್ರನ್ನೊಬ್ರು ಯಾವಾಗಲೂ ಬ್ಲೆಸ್ ಮಾಡ್ತಾ ಇರಿ. ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಕೂಡ ಆಯ್ತಾ. ಎಲ್ಲಾದ್ರೂ ನೀವು ಹಾಸ್ಪಿಟಲಲ್ಲಿ ಹೋಗ್ತೀರಾ ಅಥವಾ ಇನ್ನೆಲ್ಲೋ ಹೋಗ್ತಾ ಇರ್ತೀರಾ, ಗರ್ಭಿಣಿಯರನ್ನ ನೋಡ್ತೀರಾ, ಅವರಿಗೆ ಹಾಗೂ ಮಗುವಿಗೆ ಬ್ಲೆಸ್ ಮಾಡ್ತಾ ಹೋಗಿ ಆಯ್ತಾ. ಸೊ ಇದೆಲ್ಲ ಬ್ಲೆಸ್ಸಿಂಗ್ಸ್ ನಿಮ್ಮ ಕಡೆಯಿಂದ ಎಷ್ಟು ಬ್ಲೆಸ್ಸಿಂಗ್ಸ್ ಆಚೆ ಹೋಗುತ್ತೋ ಅದೇ ರೀತಿ ಬೇರೆ ಬೇರೆ ಮೂಲಗಳಿಂದ ನಿಮ್ಮ ಕಡೆಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇರುತ್ತೆ.
ಆಯ್ತಾ? ಸೊ ಇದೇ ರೀತಿ ಎಲ್ಲರೂ ಎಲ್ಲ ಪ್ರೆಗ್ನೆಂಟ್ ಮದರ್ಸ್ ಇನ್ನೊಬ್ರಿಗೆ ಬ್ಲೆಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಒಂದು ಪ್ರಾಕ್ಟೀಸ್ ಜಾಸ್ತಿ ಜಾಸ್ತಿ ಆಗ್ತಾ ಹೋದ್ರೆ ಎಲ್ಲ ಕಡೆನೂ ಆಶೀರ್ವಾದಗಳೇ ತುಂಬಿಕೊಂಡಿರುತ್ತೆ ಅಲ್ವಾ? ಎಲ್ಲ ಕಡೆ ಪಾಸಿಟಿವಿಟಿ ತುಂಬಿಕೊಂಡಿರುತ್ತೆ. ಸೊ ಬೇರೆ ಎಲ್ಲ ಕಮ್ಯುನಿಟೀಸ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಇದು ಒಂದು ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಒಂದು ಪ್ರಾಕ್ಟೀಸ್ ಹೆಚ್ಚಾಗ್ತಾ ಆಗ್ತಾ ಹೋಯ್ತು, ಎಲ್ಲರೂ ಅದೇ ರೀತಿ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದಾರೆ ಅಂತಂದ್ರೆ ಇಡೀ ಜಗತ್ತೇ ಒಳ್ಳೇದಾಗುತ್ತೆ. ಆಯ್ತಾ? ಸೊ ಇದೇ ರೀತಿ ಹಂಗೆ ಯೋಚನೆ ಮಾಡಿ, ನಿಮ್ಮಿಂದ ಒಬ್ರು ಇನ್ನೊಬ್ರು ಮತ್ತೊಬ್ರು ಕಲಿತಾ ಹೋಗ್ತಾರೆ ಅಂತ ಅನ್ಕೊಡಿ, ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಸತ್ಯಯುಗದ ಸ್ಟಾರ್ಟಿಂಗ್ ಇದು ಅಲ್ವಾ? ಅಂದ್ರೆ ಆಲ್ರೆಡಿ ಕಲಿಯುಗ ಮುಗೀತಾ ಬರ್ತಾ ಇದೆ, ನನಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಮುಗ್ದಿದೆ ಅನ್ನೋ ಥರನೇ ಎಲ್ಲರೂ ಹೇಳ್ತಾ ಇರೋದು ನನ್ನ ಗುರುಗಳಿಂದ ಹಿಡಿದು ಅಲ್ವಾ? ಸೊ ಸತ್ಯಯುಗ ಬರ್ತಾ ಇದೆ ಅನ್ನುವಾಗ ನಮ್ಮ ಮಕ್ಕಳು ಆ ಸತ್ಯಯುಗಕ್ಕೆ ಕಾಲಿಡ್ತಿದ್ದಾರೆ ಅನ್ನೋದೇ ದೊಡ್ಡ ವಿಷಯ ಅಲ್ವಾ? ಸೊ ಏನಂದ್ರೆ ರಾಮನ ಕಾಲದಲ್ಲಿ ಹೇಗೆ ರಾಮಾಯಣಕ್ಕೂ ಮಹಾಭಾರತಕ್ಕೂ ತುಂಬಾ ಡಿಫ್ರೆನ್ಸ್ ಅಲ್ವಾ? ಸೊ ರಾಮಾಯಣದಲ್ಲಿ ಅಷ್ಟೊಂದು ನೆಗೆಟಿವಿಟಿ ಇಲ್ಲ ಹಂಗ್ ನೋಡಿದ್ರೆ ಅಲ್ವಾ? ಸೊ ಮಹಾಭಾರತದಲ್ಲಿ ಅಂದ್ರೆ ಆಗದೆ ಇರುವಂತಹ ಅನರ್ಥಗಳೇ ಇಲ್ಲ. ಈಗೇನ್ ಕಲಿಯುಗದಲ್ಲಿ ನಾವು ನೋಡ್ತಾ ಇದ್ದೀವಲ್ವಾ, ಅದೆಲ್ಲದು ಕೂಡ ಯಾವ ಯಾವ ರೀತಿಯಲ್ಲಿ ಕೆಟ್ಟದಾಗಿ ಎಷ್ಟು ಕೀಳು ಮಟ್ಟಕ್ಕೆ ಮನುಷ್ಯ ಇಳಿಬೋದು ಅಲ್ಲಿಯ ತನಕನೂ ಇಳಿದಾಗಿದೆ ಮಹಾಭಾರತದಲ್ಲಿ ಅಲ್ವಾ? ಇವಾಗ ಕಲಿಯುಗದಲ್ಲೂ ಆಗ್ತಾ ಇರೋದದೇ ಅಲ್ವಾ? ಮತ್ತೆ ನಾವು ಯಾವುದು ರಾಮಾಯಣದ ಕಾಲಕ್ಕೆ ಹೋಗ್ತಿದೀವಿ ಆಯ್ತಾ? ದ್ಯಾಟ್ ಇಸ್ ಸತ್ಯಯುಗ. ಅಂದ್ರೆ ಎಲ್ಲ ನಾಶ ಆಗಿ ಆಮೇಲೆ ರಾಮರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಅಲ್ವಾ? ಅಂದ್ರೆ ಎಲ್ಲರ ಮನಸ್ಸಿನಲ್ಲಿರುವ ರಾಕ್ಷಸತ್ವವನ್ನ ಕೊಂದು ತಾನು ಈ ಲೋಕದಿಂದ ಹೋಗಿದ್ದು ರಾಮ. ಓಕೆ, ಸೊ ಅದೇ ರೀತಿ ಆ ಒಂದು ಸ್ಟೇಜಿಗೆ ಬರುವಂತಹ ಟ್ರಾನ್ಸಿಷನ್ ಪೀರಿಯಡ್ ಇದು. ಓಕೆ, ಸೊ ಅದರಲ್ಲಿ ನಿಮ್ಮ ಮಕ್ಕಳೆಲ್ಲ ಹುಟ್ಟುತ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಗಿಫ್ಟ್ ಅದು. ಓಕೆ, ಸೊ ಇದೇ ರೀತಿ ಬ್ಲೆಸ್ಸಿಂಗ್ಸ್ ಜಾಸ್ತಿ ಆಗ್ತಾ ಹೋಗ್ಲಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಕಲಾ ಅವರೇ, ಯಾರು ರಾಜೇಶ್ವರಿ ಅವರೇ ಆ್ಯಂಡ್ ಅನ್ವಿತಾ ಅವರೇ, ಆ್ಯಂಡ್ ಇನ್ನೂ ಎಲ್ಲರಿಗೂ ಈಸಿ ಪ್ರೆಗ್ನೆನ್ಸಿ ಆಗಲಿ ಅಂತ ಹೇಳ್ಬಿಟ್ಟು ಸುವರ್ಣ ಅವರೇ, ನೇತ್ರ ಅವರೇ, ಸಂಗೀತ ಅವರೇ, ರಾಜೇಶ್ವರಿ ಅವರೇ ಆ್ಯಂಡ್ ರಕ್ಷಿತಾ ಅವರೇ. ಓಕೆ, ಸೊ ಯಾರ್ಯಾರು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಲೈವ್ ಆಗಿ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಬ್ಲೆಸ್ಸಿಂಗ್ಸ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಓಕೆ, ನಾನು ಇವಾಗ ಸೆಷನ್ನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಉಳ್ದವರೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಿಪೇರ್ ಆಗಿ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲೂ ಸ್ವಲ್ಪ ಹೊತ್ತು ನಾವು ಆಕ್ಟಿವಿಟೀಸ್ ಮಾಡಿಬಿಟ್ಟು ಆಮೇಲೆ ಮೆಡಿಟೇಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಥ್ಯಾಂಕ್ ಯು ಮ್ಯಾಮ್.